ಕಳೆದ ಸುಮಾರು ಒಂದು 4-5 ಭಾಗಗಳಿಂದ ನಾವು ಕಲಿತಾ ಇರೋದು ಏನಂತ ಹೇಳಿದ್ರೆ, ಹೌ ವಿ ಸಸ್ಟೈನ್ ಇನ್ ಗಾಡ್ ವಿತ್ ದ ಹೆಲ್ಪ್ ಆಫ್ ಹೋಲಿ ಸ್ಪಿರಿಟ್. ಅವತ್ತು ನಾನು ಹೇಳಿದೆ ನಮ್ದು ಇದರಲ್ಲಿ ದಿ ಬಿಲೀವರ್ಸ್ ಸಸ್ಟೈನ್ ದಮ್ಸೆಲ್ಫ್ ಇನ್ ಗಾಡ್. ಅವರಾಗಿನೇ ದೇವರಲ್ಲಿ ನಾನು ಉಳಿಬೇಕು, ನಾನು ಆ ರೀತಿಯಲ್ಲಿ ಇರಬೇಕು ಅಂತ ಅವರಾಗಿನೇ ಆಸೆ ಪಡುವ ಸಂದರ್ಭದಲ್ಲಿ ವಿತ್ ದ ಹೆಲ್ಪ್ ಆಫ್ ಹೋಲಿ ಸ್ಪಿರಿಟ್, ದೇವರಾತ್ಮ ಕೃಪಾವರದಿಂದ ಸಹಾಯದಿಂದ ಥ್ರೂ ದ ಫೇತ್ ಪ್ರೇಯರ್ ಆ್ಯಂಡ್ ಲಿವಿಂಗ್ ಅಕಾರ್ಡಿಂಗ್ ಟು ಹಿಸ್ ವೇ, ನಂಬಿಕೆಯಿಂದ ಪ್ರಾರ್ಥನೆಯಿಂದ ದೇವರ ವಾಕ್ಯದ ಪ್ರಕಾರ ನಾವು ಜೀವಿಸುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ದೇವರಲ್ಲಿ ನಮ್ಮನ್ನು ನಾವು ಉಳಿಸ್ಕೊಳ್ತೀವಿ. ಇಲ್ಲಿ ನಾವು ಯಾವಾಗಲೂ ನಾವು ಹೇಳ್ತಾ ಇರ್ತೀವಿ, ದೇವರು ನಮ್ಮನ್ನ ಕರೆದಿರೋದು, ನಮ್ದು ಯಾವ ಯೋಗ್ಯತೆನೂ ಇರಲ್ಲ, ದೇವರು ನಮ್ಮನ್ನ ಕರೆದೆ ಅಂತ ಹೇಳುವಾಗ ದೇವರು ಕರೆದಾಯ್ತು, ದೇವರ ಹತ್ರ ನಾವು ಬಂದಾದ್ಮೇಲೆ ಆ ದೇವರಲ್ಲಿ ನಮ್ಮನ್ನು ನಾವು ಉಳಿಸ್ಕೊಬೇಕು ಅಂತಿರೋದು ನಮ್ಮ ಡ್ಯೂಟಿ ಆಗಿದೆ, ನಾವು ಮಾಡಬೇಕಾಗಿರೋದಂತ ಕೆಲಸ ಆಗಿದೆ. ಇಲ್ಲಿ ಅದೇ ಹೇಳ್ತಾ ಇರೋದು, ನಮ್ಮನ್ನೇ ನಾವು ದೇವರೇ ನಾನು ನಿನ್ನಲ್ಲಿ ಇರಬೇಕು ಅಂತ ಅತಿ ಆಸೆಯಿಂದ ನಾವು ಹೇಳೋದೊಂದು ವಿಷಯ. ಅದೇ ರೀತಿ ಅವಾಗ ಯಾರಿಗೂ ಸಹಾಯ ಬೇಕು, ನಮ್ಮ ಒಬ್ಬರಿಗೆ ಆಗಲ್ಲ, ಪವಿತ್ರಾತ್ಮನ ಸಹಾಯ ನಮಗೆ ಬೇಕು. ಅದೇ ರೀತಿಯಲ್ಲಿ ಏನೇನು ಅದ್ರ ಜೊತೆ ಇರಬೇಕು, ನಂಬಿಕೆ ಇರಬೇಕು, ಪ್ರಾರ್ಥನೆ ಇರಬೇಕು. ಅದೇ ರೀತಿಯಲ್ಲಿ ಲಿವಿಂಗ್ ಅಕಾರ್ಡಿಂಗ್ ಟು ಹಿಸ್ ವೇ, ದೇವರ ವಾಕ್ಯದ ಪ್ರಕಾರ ನಾವು ಜೀವಿಸಬೇಕು. ಹಂಗಿರುವಾಗ ನಾವು ಹೇಳಿದ್ದೆ ಹಂಗಿರುವಾಗ ನಾವು 7 ಪಾಯಿಂಟ್ಗಳ 7 ಪಾಯಿಂಟ್ಸ್ ಈ ರೀತಿಯಲ್ಲಿ ದೇವರಲ್ಲಿ ನಮ್ಮನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಬೇಕಾದ್ರೆ ಅದು 4 ಪಾಯಿಂಟ್ ನಾವು ಕಳೆದ ಭಾಗದಲ್ಲಿ ನೋಡಿದ್ವಿ. ಮೊದಲನೇದಾಗಿ ಏನಂತ ಹೇಳಿದ್ರೆ ಟ್ರಸ್ಟ್ ಆ್ಯಂಡ್ ಫೇತ್, ದೇವರಲ್ಲಿ ಇರಬೇಕು, ನಂಬಿಕೆ. ಮೂರನೇದಾಗಿ ನಮ್ಮ ಚಿಂತಾಭಾರಗಳನ್ನು ದೇವರಿಗೆ ಒಪ್ಪಿಸಬೇಕಾಗಿರೋದು. ಎರಡನೇದಾಗಿ ನಮ್ಮ ಚಿಂತಾಭಾರ. ಮೂರನೇದಾಗಿ ಪ್ರಾರ್ಥನಾ ಜೀವನವನ್ನು ನಾವು ನಡೆಸಬೇಕು. 4ನೇದಾಗಿ ದೇವರ ವಾಕ್ಯವನ್ನು ನಾವು ಕಲಿಯುವಂಥದ್ದಾಗಲಿ ಆ ಒಂದು ವಿಷಯದಲ್ಲಿ ಆಸಕ್ತಿ. ಯಾಕೆಂದ್ರೆ ನಾವು ಅಲ್ಲಿ ನೋಡಿರೋದು ಏನಂತ ಹೇಳಿ ಡೆಫಿನೆಟ್ಲಿ ಲಿವಿಂಗ್ ಅಕಾರ್ಡಿಂಗ್ ಟು ಹಿಸ್ ವರ್ಡ್, ಅಕಾರ್ಡಿಂಗ್ ಟು ಅಂದ್ರೆ ಆ ದೇವರ ವಾಕ್ಯದ ಪ್ರಕಾರ ನಾವು ಜೀವಿಸಬೇಕು, ನಡೆಯಬೇಕು ಅಂತ ಹೇಳಿದ್ರೆ ನಮಗೆ ಏನು ಗೊತ್ತಿರಬೇಕು ಹೇಳಿ, ದೇವರ ವಾಕ್ಯದಲ್ಲಿ ಏನಿದೆ ಅಂತ ಗೊತ್ತಿರಬೇಕು. ಇಲ್ಲಿ ಈ 4 ವಿಷಯಗಳು ನಾವು ಕಳೆದ ಭಾಗದಲ್ಲಿ ನೋಡಿದ್ವಿ. ಅದನ್ನು ಲಾಸ್ಟ್ ಆ ದೇವರ ವಾಕ್ಯದಲ್ಲಿ ಇರುವಾಗ 87ನೇ ಭಾಗದಲ್ಲಿ 88ನೇ ಭಾಗದಲ್ಲಿ ನಾವು ಆ ಒಂದು ವಿಷಯ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಿದ್ದು. ಇವತ್ತು 89ನೇ ಸಂಚಿಕೆಯಲ್ಲಿ 5ನೇ ವಿಷಯ, 5ನೇ ಪಾಯಿಂಟ್ ಅಂತ ಏನಂತ ಹೇಳಿದ್ರೆ ವಿಶುದ್ಧ ಇಲ್ಲಾಂದ್ರೆ ಪರಿಶುದ್ಧ ಜೀವನ, ಹೋಲಿ ಲೈಫ್. ಈ ಹೋಲಿ ಲೈಫ್ ಅನ್ನೋರು ಹೇಳುವಾಗ, ಹೋಲಿ ಲೈಫ್ ಅಂತ ಹೇಳುವಾಗ ನಮಗೆ ಎಲ್ಲರಿಗೂ ಗೊತ್ತಿರೋದ್ರಿಂದ ಈ ಪರಿಶುದ್ಧರಾಗಿರುವ ವ್ಯಕ್ತಿಗಳಂತ ತಕ್ಷಣ ನಮ್ಮ ಗಮನಕ್ಕೆ ಬರೋದಂತ ಹೇಳಿದ್ರೆ ಪಿತಾ, ಪುತ್ರ, ಪವಿತ್ರಾತ್ಮ. ಇದರಲ್ಲಿ ಈ ಪವಿತ್ರಾತ್ಮನ ಕುರಿತಾಗಿ ನಾವು ಕಲಿತಾ ಇರೋದು. ಈ ಪವಿತ್ರಾತ್ಮನ ಕುರಿತಾಗಿ ನಾವು ಕಲಿಯುವಾಗ ಪವಿತ್ರಾತ್ಮನ ಮುಖ್ಯವಾಗಿರೋದು ಡ್ಯೂಟಿ ಏನಂತದನ್ನು ನಾವು ಕಲಿತಿದ್ವಿ. ಅಂದ್ರೆ ಆ ಯೇಸು ಕ್ರಿಸ್ತನ 2ನೇ ಬರೋಣ ಸಂದರ್ಭದಲ್ಲಿ ಅಲ್ಲಿ ನಮ್ಮನ್ನ ಯಾವ ರೀತಿಯಲ್ಲೂ ತಪ್ಪಿಲ್ಲದಲ್ಲ ಯೋಗ್ಯವಾಗಿರುವಂತ ಮಕ್ಕಳಾಗಿ ನಿಲ್ಲಿಸುವಂತ ಡ್ಯೂಟಿಯ ಸಹಾಯಕನಾಗಿ ಬಂದಿರುವಂತ ಹೋಲಿ ಸ್ಪಿರಿಟ್. ಈಗ ಇದ್ರ ಜೊತೆ ಇನ್ನೊಂದು ವಿಷಯ ನೋಡಿ, ನಾವು ಯಾವಾಗಲೂ ಹೇಳ್ತೀವಿ ಹೋಲಿ ಬೈಬಿಲ್, ಪರಿಶುದ್ಧ ವೇದ ಪುಸ್ತಕ. ಯಾಕೆಂದ್ರೆ ಅದರಲ್ಲಿ ಹೇಳಿರೋದು ವಿಷಯಗಳು ಯಾವುದು ಹೇಳಿ, ಇದು ಹೇಗೆ ಈ ಪರಿಶುದ್ಧ ವೇದ ಪುಸ್ತಕ ಅಂತ ಬರೋದು ಹೇಗೆ ಹೇಳಿ, ಇದರಲ್ಲಿ ಹೇಳಿರೋದು ಪರಿಶುದ್ಧನಾಗಿರುವ ದೇವರ ಬಗ್ಗೆ, ತಂದೆಯಾದ ದೇವರ ಬಗ್ಗೆ, ಪರಿಶುದ್ಧನಾಗಿರುವಂತ ಯೇಸು ಕ್ರಿಸ್ತನ ಬಗ್ಗೆ, ಪರಿಶುದ್ಧನಾಗಿರುವಂತ ಪವಿತ್ರಾತ್ಮನ ಬಗ್ಗೆನೂ ಹೇಳುವಂತೆ. ಸೊ ಈ ವಿಷಯಗಳ ಕುರಿತಾಗಿ ಹೇಳುವಂಥ ವಿಷಯವು ಅದೇ ರೀತಿಯಲ್ಲಿ ಆ ದೇವರ ವಾಕ್ಯದಲ್ಲಿ ಇಲ್ಲಾದ್ರೂ ಈ ದೇವರಲ್ಲಿ ನಂಬಿರುವಂಥ ಮಕ್ಕಳನ್ನು ಯಾವ ರೀತಿಯಲ್ಲಿ ಪರಿಶುದ್ಧರನ್ನಾಗಿ ಮಾಡಿ ಆ ಕೊನೆಯ ದಿವಸದಲ್ಲಿ ಯೇಸು ಕ್ರಿಸ್ತನ 2ನೇ ಬರೋಣ ಸಂದರ್ಭದಲ್ಲಿ ನಿಲ್ಲಿಸೋದು ಹೇಗೆ ಎಂದಿರೋದು ಈ ಪವಿತ್ರ ಗ್ರಂಥದಲ್ಲಿ ಇರೋದ್ರಿಂದ ಏನಾಗುತ್ತೆ, ಇಸ್ ಎ ಹೋಲಿ ಬೈಬಿಲ್. ಇಲ್ಲಿ ಈ ಪರಿಶುದ್ಧತೆ ಅಂತ ಹೇಳುವಾಗ ನಿಮಗೆಲ್ಲ ಜನರಲ್ ಆಗಿ ತಕ್ಷಣ ತಲೆಯಲ್ಲಿ ಬರುವುದಂಥ ವಿಷಯ ಏನಂತ ಹೇಳಿ, ನಮ್ಮ ಆತ್ಮ ಶರೀರಗಳಲ್ಲಿ ಶುದ್ಧತೆ ಇರಬೇಕು, ನಾವು ಮಾಡುವಂಥ ಕಾರ್ಯಗಳಲ್ಲಿ ಶುದ್ಧತೆ ಇರಬೇಕು, ಮಾತಾಡುವಂಥ ವಿಷಯಗಳಲ್ಲಿ ಶುದ್ಧತೆ ಇರಬೇಕು. ಇದು ತಕ್ಷಣ ನಮ್ಮ ಈ ಪರಿಶುದ್ಧ ಜೀವಿತ ಅಂತ ಹೇಳುವಾಗ, ಲೈಫ್ ಅಂತ ಹೇಳುವಾಗ ತಕ್ಷಣ ನಮ್ಮ ಮನಸ್ಸಲ್ಲಿ ಬರುವಂಥ ಸಂಗತಿಗಳಿದು. ಈ ಪರಿಶುದ್ಧತೆ ಅಂತ ಹೇಳುವಾಗ ಮುಖ್ಯವಾಗಿ ಅದರೊಂದೊಂದು ಡೆಫಿನೇಷನ್ ನೋಡುವಾದ್ರೆ ಅದರಲ್ಲಿ ಏನಿದೆ, ಪರಿಶುದ್ಧತೆ ಅಂತ ಹೇಳುವಾಗ
ಸೆಪರೇಟ್. ಅಂದ್ರೆ ಏನಾಗಿ ನಾವಿದ್ದಿದ್ದು, ನಮ್ಮ ಜೀವನದಲ್ಲಿ ಏನಾಗಿದೆ, ಇಲ್ಲಾಂದ್ರೆ ಇಲ್ಲಿ ತನಕ ನಾವು ಜೀವಿಸುವಂತ ಜೀವನ ಏನಿದೆ, ಅದರಲ್ಲಿ ಇರೋದು ಅಶುದ್ಧತೆಯಿಂದ ಸೆಪರೇಟ್ ಆಗುವಂತ ಕಾರ್ಯ. ಇಲ್ಲಾಂದ್ರೆ ಏನಂತ ಹೇಳೋದು, ಕಟ್ ಆಫ್. ಕೆಲವೊಂದು ವಿಷಯಗಳು ನಮ್ಮ ಇಲ್ಲಿ ತನಕ ಜೀವಿಸುವಂತ ಜೀವನದಲ್ಲಿ ನಮಗೆ ಆಗಿರುವಂಥ ಕಾರ್ಯಗಳು, ಕೆಲವೊಂದು ವಿಷಯಗಳೆಲ್ಲ ಇರುತ್ತೆ. ಅದರಲ್ಲಿ ದೇವರಿಗೆ ಇಚ್ಛೆ ಇಲ್ಲದ, ಇಷ್ಟವಾಗದಲ್ಲಿ ಇರೋದು ವಿಷಯಗಳನ್ನೇ ಕಟ್ ಆಫ್ ಮಾಡಂತ, ಅಂದ್ರೆ ಅದನ್ನ ತೆಗೆದು ಬಿಸಾಕುವಂತ, ಅದನ್ನ ದೂರ ಮಾಡುವಂತ ಕಾರ್ಯ ಏನಂದ್ರೆ ಈ ಪರಿಶುದ್ಧ ಎಂದು ಬರುವಾಗ ಅದಕ್ಕಿಂತ ಮುಂಚೆ ಆಗುವಂತ ಎರಡು ವಿಷಯಗಳಿದು. ಇದರಲ್ಲಿ ನಾನು ಆಕ್ಚುಲಿ ಇವತ್ತು ಈ ಪರಿಶುದ್ಧತೆ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಅಷ್ಟೇ, ಯಾಕಂದ್ರೆ ತುಂಬಾ ಚೆನ್ನಾಗಿರೋದು, ತುಂಬಾ ನಾವು ತಿಳ್ಕೊಬೇಕಾಗಿರೋದು ಒಂದು ಸಬ್ಜೆಕ್ಟ್ ಇದು. ಪವಿತ್ರಾತ್ಮ ಕೃಪಾವರದಿಂದ ಇದು ಹಿಂಗೆ ಹುಡುಕುವಾಗ ನನಗೆ ಸಿಗ, ನಾನು ಹೇಳಿದೆ ಅಲ್ಲ, ಈ 7 ಪಾಯಿಂಟ್ಸ್ ಅಂತ ಹೇಳುವಾಗ ನಮಗೆ ಎಲ್ಲಾದ್ರೂ ಒಂದ್ ಕಡೆ ಪಾಯಿಂಟ್ ಸಿಗದೆ, ಇಲ್ಲಾದ್ರೆ ಎಲ್ಲಾದ್ರೂ ಒಂದು ಯೋಜನೆಯಲ್ಲಿ ಬರುವಂತ ವಿಷಯವಲ್ಲ. ಪವಿತ್ರಾತ್ಮನ ಕೃಪಾವರದಿಂದ, ಸಹಾಯದಿಂದ ನಮ್ಮನ್ನೇ ನಾವು ದೇವರಲ್ಲಿ ಉಳಿಸ್ಕೊಬೇಕು. ಅದು ಯಾವಾಗ? ನಾವು ಸತ್ತಾದ್ಮೇಲೆ ಅಲ್ಲ, ಜೀವಿಸುವಂತ ಕಾಲಮಾನದಲ್ಲಿನೇ ದೇವರಲ್ಲಿ ನಮ್ಮನ್ನು ನಾವು ಉಳಿಸ್ಕೊಬೇಕು. ಆಗಲೇ ಹೇಳಿದಾಗೆ ದೇವರು ನಮ್ಮನ್ನ ಕರೆದಿರೋದು, ನಮ್ಮ ಯೋಗ್ಯತೆ ಇರಲಿಲ್ಲ, ಏನೂ ಇರಲಿಲ್ಲ. ಆ ದೇವರು ನಮ್ಮನ್ನ ಕರೆದು ಬಂದಾದ್ಮೇಲೆ ಆ ದೇವರಲ್ಲಿ ನಮ್ಮನ್ನು ಉಳಿಸ್ಕೊಬೇಕಾಗಿರೋದು ಡ್ಯೂಟಿ. ಕೆಲವರು ಹೇಳ್ತಾರೆ ಆ ದೇವರ ಚಿತ್ತ ಏನಿದೆ ನಡಿಯಲಿ ಅಂತ. ಪ್ರಿಯರೇ, ದೇವರಲ್ಲಿ ನಮ್ಮನ್ನ ನಾವು ಉಳಿಸ್ಕೊಬೇಕು ಅಂತ ಹೇಳಿದ್ರೆ ಇದು ಆಕ್ಚುಲಿ ದೇವರ ಡ್ಯೂಟಿ ಅಲ್ಲ. ದೇವರು ನಮಗೆ ಬೇಕಾಗಿರೋದು ಎಲ್ಲದನ್ನು ಕೊಟ್ಟಿಲ್ವಾ? ಸೃಷ್ಟಿಕರ್ಮದಲ್ಲಿ ಏನೇನು ಬಂದ, ಇಸ್ರಾಯೇಲ್ ಜನ ಐಗುಪ್ತ ದೇಶದಿಂದ ಬಂದಿರೋದು ಎಲ್ಲಾ ಅದ್ಭುತ ಕಾರ್ಯಗಳು, ಅದರಿಂದ ಹಿಡಿದು ಅದರಾದ ಯೇಸು ಕ್ರಿಸ್ತನ ಬಂದಿರೋದು, ಸಹಿಸಿರೋದಂತ ನೋವುಗಳು, ವೇದನೆಗಳು ಎಲ್ಲ ನಮಗೆ ಗೊತ್ತಿದೆ. ದೇವರ ವಾಕ್ಯವನ್ನು ನಮಗೆ ಕೊಟ್ಟಿದೆ. ಅದಾದ ಮೇಲೆ ಸಹಾಯಕನಾಗಿ ಪವಿತ್ರಾತ್ಮನ ಕಳಿಸ್ಕೊಟ್ಟಿದೆ. ದೇವರ ಕಡೆಯಿಂದ ದೇವರು ಮಾಡಬೇಕಾಗಿರೋದು ಎಲ್ಲದನ್ನು ಸೌಜನ್ಯವಾಗಿ, ಅಂದ್ರೆ ಯಾವ ರೀತಿಯಲ್ಲಿ ನಮ್ದು ಯಾವುದೂ ಇಲ್ಲದಲ್ಲಿ ನಮಗೆ ದೇವರು ಕೊಟ್ಟಿದ್ದಾರೆ, ಉಚಿತಾರ್ಥವಾಗಿ ದೇವರು ಕೊಟ್ಟಿದ್ದಾರೆ. ಇನ್ನು ಏನು ಕೆಲಸ ಅಂತ ಹೇಳಿ ಉಳಿಸ್ಕೊಳ್ಳೋದು ನಮ್ಮ ಕೆಲಸ. ಕಳೆದ ಭಾಗದಲ್ಲಿ ನಾನು ಹೇಳಿದೆ, ಈ ಕೆಲವೊಂದು ಆಂಕ್ಸೆಸ್ಟ್ರಲ್ ಪ್ರಾಪರ್ಟಿ, ತಂದೆ ತಾಯಿಗಳಿಗೆ ತಂದೆ ಪ್ರಾಪರ್ಟಿ ಮಗನಿಗೆ ಬರುತ್ತೆ, ಮತ್ತೆ ಅವರ ಮಗನಿಗೆ ಹೋಗುತ್ತೆ, ಈ ರೀತಿಯಲ್ಲಿ ಇರುತ್ತೆ. ಇಲ್ಲಿ ಎರಡು ವಿಧವಾಗಿದೆ. ಒಂದು, ಬೇಕಾದ್ರೆ ನನ್ನ ತಂದೆ ಬೇಕಾದಷ್ಟು ಮಾಡಿದೆ ಅಂತ ಹೇಳಿಬಿಟ್ಟು ಮಜಾ ಮಾಡಿಕೊಂಡು ಇರೋದನ್ನೆಲ್ಲ ಇದು ಮಾಡಿ ಜೀವನ ಪೂರ್ತಿ ಏನು ಮಾಡೋದು, ಇದನ್ನೇ ಹಾಳು ಮಾಡ್ಬೋದು, ಅಂದ್ರೆ ಬೆಳೆಸದಲ್ಲೇ. ಕೆಲವರು ಏನ್ ಮಾಡ್ತಾರೆ, ನನ್ನ ತಂದೆಯಿಂದ ನನಗೆ ಇಷ್ಟು ಸಿಕ್ಕಿದೆ, ಇದನ್ನ ನಾನು ಏನ್ ಮಾಡ್ಬೇಕು, ನನ್ನ ಮಕ್ಕಳಿಗೆ ಕೊಡುವಷ್ಟೊತ್ತಿಗೆ ನಾನು ಇದು ಇಷ್ಟು ಮಾಡಿ ಕೊಡಬೇಕು, ಈ ತರ ಇರುತ್ತೆ. ಇನ್ನೊಂದು, ಕೆಲವರಿಗೆ ಏನಾಗಿರುತ್ತೆ, ಸ್ವಯಾರ್ಜಿತ ಆಸ್ತಿ ಅಂದಿರುತ್ತೆ. ಈ ಸ್ವಯಾರ್ಜಿ ಅಂದ್ರೆ ನಾವು ಯಾರ್ದೇನು ಬಂದಿರೋದೆಲ್ಲ ನಾವು ಕಷ್ಟಪಟ್ಟು ದುಡಿಮೆ ಮಾಡಿ ಈ ಸ್ವಯಾರ್ಜಿ ಆಸ್ತಿ ಪಡ್ಕೊಂಡದ್ದು ಅವ್ರ ಮಗನಿಗೆ ಇದೊಂದು ಕೊಡೋದಂತ ವ್ಯಕ್ತಿ, ಇಲ್ಲ ನಮ್ಮ ಮಕ್ಕಳಿಗೆ ಕೊಡುವಂತ ಒಂದು ಸಂದರ್ಭ ಅಂತ ಅನ್ಕೊಳ್ಳಿ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪಡ್ಕೊಳ್ಳುವಂಥ ವ್ಯಕ್ತಿಗಳ ಮನಸ್ಸಲ್ಲಿ ಇರಬೇಕು, ನಮ್ಮ ಅಪ್ಪ ಅಷ್ಟು ಕಷ್ಟಪಟ್ಟು, ಅವರು ತಾತರಿಂದಾಗಲಿ ಇಲ್ಲಾಂದ್ರೆ ಅವ್ರದ್ದು ಇದಾಗಲಿ ಯಾವುದವ್ರು ಸಿಗಲ್ಲ, ನಮ್ಮ ಅಪ್ಪ ಅಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿ ಇದು ಮಾಡಿ ನನಗೆ ಇದು ಕೊಟ್ಟಿದ್ದಾರೆ. ಹಂಗಿರುವಾಗ ನನಗೆ ಹೆಸರಿಗಾದ್ರೂ ಇದು ಬಂದಿದೆ, ಸೊ ನನ್ನ ಮಕ್ಕಳಿಗೆ ನಾನು ಇದು ಕೊಡುವಾಗ ಇದಕ್ಕಿಂದನು ಎಷ್ಟೋ ಪಟ್ಟು ನಾನು ಅದನ್ನೇ ದೇವರ ಕೃಪೆಯಿಂದ ಬೆಳೆಸಿ ಕೊಡಬೇಕು. ನಾವು ನೋಡಿದ್ವಿ, ಆ ನಾಣ್ಯಗಳು ಕೂಡ ಒಂದು 5 ನಾಣ್ಯ ಕೊಟ್ಟಿರೋದು ಒಬ್ಬ ವ್ಯಕ್ತಿ, 3 ಕೊಟ್ಟಿರೋ ವ್ಯಕ್ತಿ 1 ಕೊಟ್ಟಿರೋದು. ಈ 1 ಕೊಟ್ಟಿರೋದಂತ ವ್ಯಕ್ತಿ ತರ ನಮ್ಮ ವಿಶ್ವಾಸಿಯ ಜೀವನದಲ್ಲಿ ಯಾರು ಇರಬಾರ್ದು. ಯಾಕಂದ್ರೆ ಅದು ಯಾರೋ ಕದೀತಾರೋ ಏನೋ ಹೆಂಗ ಅಂತ ಹೇಳಿ ಎದುರ್ಕೊಂಡು ಮಣ್ಣಲ್ಲಿ ಊತಾಕ್ಬಿಟ್ಟು ಅವ್ರು ವಾಪಸ್ ಬರುವಾಗ ಅದೇ ತೆಗೆದು ವಾಪಸ್ ಕೊಟ್ಟಿದೆ. ಇದು ಒಂದು ರೀತಿಯಲ್ಲಿ ಏನಾಗುತ್ತೆ ಅಂದ್ರೆ ಅಪಮಾನ ಮಾಡುವಂತ, ಅರ್ಥನಾದ ಯೇಸು ಕ್ರಿಸ್ತನ ಕ್ರೂಸಿಫಿಕೇಶನ್ ಅನ್ನು, ಉದ್ಧಾನ ಮಾಡಿದನ್ನು, ಪವಿತ್ರಾತ್ಮನನ್ನು, ತಂದೆಯಾದ ದೇವರಿಗೇನು ಅವಮಾನ ಮಾಡುವಂತ ಕೆಲಸ. ಯಾಕಂದ್ರೆ ದೇವರು ನಮಗೆ ಬೇಕಾಗಿರೋದು ಎಲ್ಲವನ್ನು ಕೊಟ್ಟಾದ ಮೇಲೆ ಇದೆಲ್ಲೂ ಹೋಗಬಾರ್ದು, ಎಲ್ಲೂ ಹಾಳಾಗಬಾರ್ದು ಅಂತ ಲೆಕ್ಕದಲ್ಲಿ ಬಚ್ಚಿಡ ಅಂತ ಹೇಳಿದ್ರೆ ಅದೇನೋ ಅದು ಆಕ್ಚುಲಿ ಮೂಢರ ವ್ಯರ್ಥವಾಗಿರೋದಂಥ ಕಾರ್ಯ ಅಂತ ಹೇಳ್ಬೋದು. ಒಬ್ಬ ವಿಶ್ವಾಸಿನು ಆ ಥರ ವ್ಯರ್ಥವಾಗಿರುವಂಥ ಕಾರ್ಯಗಳು ಮಾಡುವಂಥ ವಿಶ್ವಾಸಿಗಳಾಗಿರಬಾರ್ದು. ಇಲ್ಲಿ ಹೇಳುವಂಥ ವಿಷಯ ಏನಂತ ಹೇಳಿದ್ರೆ, ಇಲ್ಲಿ ಈ ವಿಶ್ವಾಸ ದೇವರು ನಮಗೆಲ್ಲ ಕೊಟ್ಟು ನಮ್ಮನ್ನ ಕಾಪಾಡಿದ್ದಾರೆ, ಅದು ಉಳಿಸ್ಕೊಬೇಕಾಗಿರೋದನ್ನು, ಅದನ್ನು ಬೆಳೆಸಬೇಕಾಗಿರೋದನ್ನು ಪ್ರಿಯರ ನಮ್ಮ ಕರ್ತವ್ಯ. ಸಹಾಯ ಮಾಡ್ತಾರೆ, ಕರ್ತನಾದ ಯೇಸು ಕ್ರಿಸ್ತನ ಕಳಿಸಿಕೊಟ್ಟಂತ ಪವಿತ್ರಾತ್ಮನ ಸಹಾಯ ಮಾಡ್ತಾರೆ, ದೇವರ ಸಹಾಯ ನಮ್ಮ ಜೊತೆ ಇರುತ್ತೆ. ಆದ್ರೆ ಏನು ಮಾಡೋದಲ್ಲೇ ನಮ್ಮ ದೇವರಿಂದ ನಾನು ನಂಬಿಕೆ ಸಿಕ್ಕಿದೆ, ನನ್ನ ತಂದೆ ತಾಯಿಗೆ ಸಿಕ್ಕಿದೆ, ಇಲ್ಲ ಸಿಕ್ಕಿದೆ, ನಾನೆಲ್ಲ ದೇಶ ಸನಾತನ ಪ್ರಶ್ನೆ ಹೊಂದಿದೆ, ಎಲ್ಲ ರೆಡಿನೇ, ಇನ್ನು ನಾನು ಇದರಿಂದ ಎಲ್ಲೂ ಹೋಗಲ್ಲ, ಎಲ್ಲಿಂದ ಇದು ಮಾಡ್ಕೊಳ್ಳಲ್ಲ ಅಂತ ಹೇಳಿಬಿಟ್ಟು ಒಂದು ಮೂಲೆಯಲ್ಲಿ ಕೂತ್ಕೊಂಡ್ಬಿಡ್ತೀವಿ. ಅಂದ್ರೆ ನಮಗೆ ಸಿಕ್ಕಿರೋ ದೇವರ ವಾಕ್ಯವನ್ನು ಬೆಳೆಸಲಿಕ್ಕೋಸ್ಕರ ಯಾವುದೋ ಆಕ್ಟಿವಿಟೀಸು ನಮ್ಮಲ್ಲಿ ಆಗ್ತಾ ಇಲ್ಲ,
ಯಾವ ಫಲವನ್ನು ನಮ್ಮಿಂದ ಬರ್ತಾ ಇಲ್ಲ, ಬದುಕದಷ್ಟು ಕಾಲ ಇದೇ ನಂಬಿಕೆಯಲ್ಲಿ ಹಿಂಗೆ ಹೋಗೋದಾದ್ರೆ ವ್ಯರ್ಥವಾಗಿರೋದು ಜೀವನ. ವ್ಯರ್ಥವಾಗಿರೋದು ಜೀವನ ಅಂತ ಹೇಳಿದ್ರೆ, ದೇವರ ಆಶ್ರಯದಲ್ಲಿ ನಾವು ಜೀವಿಸುವಾಗ ಇನ್ನೊಬ್ಬರಿಗೆ ಆಶ್ರಯ ಕೊಡುವಂಥ ರೀತಿಯಲ್ಲಿ, ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ರೀತಿಯಲ್ಲಿ, ಇನ್ನೊಬ್ಬರಿಗೆ ಈ ದೇವರ ವಾಕ್ಯ ಕೊಡುವಂಥ ರೀತಿಯಲ್ಲಿ ಆಸಕ್ತಿ, ಒಂದಲ್ಲಾದ್ರೂ ಒಂದು ರೀತಿಯಲ್ಲಿ ಆಸಕ್ತಿ ಇರುವಂಥ ವ್ಯಕ್ತಿಗಳ ಅಲ್ಲಿನೇ ದೇವರ ವಾಕ್ಯ ಬೆಳೀತಾರೆ ಅಂತ ಹೇಳ್ಬೋದು. ಇಲ್ಲಾಂದ್ರೆ ದೇವರಲ್ಲಿ ಅವರು ಇದ್ದಾರೆ. ಹೂ ಸಸ್ಟೈನ್ ಅಂತ ಹೇಳುವಾಗ ದೇ ವಿಲ್ ಸಸ್ಟೈನ್, ಅವರು ದೇವರಲ್ಲಿ ಜೀವಿಸುತ್ತಾರೆ. ಪ್ರೇರೆ, ಈ ರೀತಿಯಲ್ಲಿ ನೋಡುವಾಗ ನಾನು ಆಗಲೇ ಹೇಳಿದ ಪ್ರಕಾರ ಇನ್ನೊಂದ್ಸರಿ ಹೇಳ್ತೀನಿ, ನೀವು ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಇದರಲ್ಲಿ ಹೇಳಿದ ವಿಷಯಗಳೇನಂತ ಹೇಳಿದ್ರೆ ಅಲ್ಲಿ ಇಲ್ಲಿ ಎಲ್ಲೂ ಹುಡುಕಿದ್ರು ಒಂದು ವೇಳೆ ಸಿಕ್ಕಲ್ಲ. ನಾನು ಎಷ್ಟೋ ಸೇರಿ ಇದ್ರ ಬಗ್ಗೆ ಯೋಜನೆ ಮಾಡಾದ್ಮೇಲೆ ಈ 7 ಪಾಯಿಂಟ್ಸ್ ಅಂತ ಬಂದಿರೋದು, ಅದು ತುಂಬ ಚೆನ್ನಾಗಿರೋದಂಥ ವಿಷಯ. ವಿಶ್ವಾಸ ಜೀವನದಲ್ಲಿ 7 ವಿಷಯಗಳು ನೀವು ಕಾಪಾಡಿದ್ರೆ ಸಾಕು. ನಿಮಗೆ ಯಾವುದಾದ್ರೂ ನಿಮ್ಮ ಜೀವನದಲ್ಲಿ ನೀವು ದೇವರಲ್ಲಿ ಹೆಂಗೆ ಜೀವಿಸ್ತೀರಾ ಅಂತ ತೋರಿಸುವಂಥ ವಿಷಯ. ಇಲ್ಲಿ ನಮಗೆ ಇವತ್ತಿನ ವಿಷಯ ಏನು ಹೇಳಿ, ಪರಿಶುದ್ಧತೆ. ಆ ಪರಿಶುದ್ಧತೆ ಅಂತ ಹೇಳುವಾಗ ಒಂದು ಇಂಟ್ರಡಕ್ಷನ್ ಹೇಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಇದು ನಾನು ಸೀರಿಯಸ್ ಆಗಿ ನೆಕ್ಸ್ಟ್ ಇದರಲ್ಲಿ ದೇವರ ಚಿತ್ತವಾದ್ರೆ ಹೇಳ್ತೀನಿ. ಬಟ್ ಇದರಲ್ಲಿ ಒಂದು 5 ಎಲಿಮೆಂಟ್ಸ್, ಅಲ್ಲಿ 5 ಎಲಿಮೆಂಟ್ಸ್ ಅಂತ ಹೇಳಿದ್ರೆ ಎಸ್ಪೆಷಲಿ ಅದರಲ್ಲಿ ಇರಲೇಬೇಕು ಅಂತ ಹೇಳುವಂಥ 5 ವಿಷಯಗಳು, 5 ಕಾರ್ಯಗಳು. ಒಂದನೇದಾಗಿ ಏನಂತ ಹೇಳಿದ್ರೆ, ಬಿ ಕನೆಕ್ಟೆಡ್ ಟು ಗಾಡ್. ದೇವರ ಜೊತೆ ಸಂಪರ್ಕದಲ್ಲಿ ಇರಬೇಕು. ದೇವರ ಜೊತೆ ಕನೆಕ್ಷನ್ ಇರಬೇಕು ಡೇ ಟು ಡೇ, 24 hours. ಇಲ್ಲಾಂದ್ರೆ ನಮ್ಮ ಜೀವಮಾನದಲ್ಲಿ ಎಲ್ಲ ಆ ದೇವರ ಜೊತೆ ಇರೋದು ಕನೆಕ್ಷನ್ ಇದೆಯಲ್ಲ, ಅದು ಯಾವುದು ಕರೆಂಟ್ ಹೋಗಿರೋದು ಒಬ್ಬ ಒಂದು ರೂಮಿಂದು ಇಲ್ಲೊಂದು ಮನೆಯಿಂದ ಸ್ಥಿತಿ ಆಗಬಾರದು. ಸದಾಕಾಲವನ್ನು ನಮ್ಮ ಜೀವನದಲ್ಲಿ ದೇವರ ಪ್ರಕಾಶವನ್ನು ಕೊಡುವಂತ ದೇವರ ಕನೆಕ್ಷನ್. ಈ ಎಲೆಕ್ಟ್ರಿಸಿಟಿ ಬೋರ್ಡಲ್ಲಿ ಬಂದ್ಬಿಟ್ಟು ಬಿಲ್ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಹೇಳಿ, ಕರೆಂಟ್ ಕಟ್ ಮಾಡ್ತಾರೆ. ಕರೆಂಟ್ ಕಟ್ ಮಾಡಿದ್ರೆ ಏನಾಗುತ್ತೆ, ಈಗ UPS ಒಂದು ವೇಳೆ ಇದ್ದೇ ಅನ್ಕೊಳ್ಳಿ, 1 ದಿವಸ 2 ದಿವಸ, ಅಲ್ಲಿ ಹೇಳೋಒಂದು ವಿಷಯ, ಈ ದೇವರ ಜೊತೆ ಸಂಪರ್ಕ ಯಾವಾಗ ನಮ್ಮಿಂದ ದೂರ ಹೋಗುತ್ತೋ ಅವಾಗ ನಮ್ಮ ಜೀವನದಲ್ಲಿ ಕತ್ತಲೆ ಬರುತ್ತೆ. ಕತ್ತಲೆ ಅಂತ ಹೇಳುವಾಗ ಕರೆಕ್ಟಾಗಿ ಒಂದು ವಿಷಯ ಅಂತ ಹೇಳಿದ್ರೆ, ಅದು ಪಾಪದ ಮಾರ್ಗ, ಪಾಪದ ಸಂಸರ್ಗ, ಸೈತಾನನ ಸಂಸರ್ಗ. ಅದಕ್ಕೆ ಹೇಳ್ತಾ ಇರೋದು ಬಿ ಕನೆಕ್ಟೆಡ್ ಟು ಗಾಡ್, ದೇವರ ಜೊತೆ ಇದ್ರ ಬಗ್ಗೆ ವಾಕ್ಯಗಳ ಮುಖಾಂತರ ನಾವು ನೆಕ್ಸ್ಟ್ ಇದರಲ್ಲಿ ನೋಡೋಣ. 2ನೇ ವಿಷಯ, ಬಿ ಸೆಪರೇಟೆಡ್ ಟು ಗಾಡ್. ಪ್ರಾಪಂಚಿಕವಾಗಿರೋದು ಎಲ್ಲಾ ವಿಷಯಗಳಿಂದನೂ ನಾವು ಸೆಪರೇಟ್ ಆಗಿ ದೇವರ ಜೊತೆ ಇರಬೇಕು ಅಂತ ಹೇಳ್ತಾರೆ. 3ನೇ ವಿಷಯ ಅಂತ ಹೇಳಿದ್ರೆ, ಬಿ ಸೆಪರೇಟೆಡ್ ಫ್ರಮ್ ಕಾಮನ್. ಸಾಧಾರಣ ವ್ಯಕ್ತಿಗಳಿಂದ ಸೆಪರೇಟ್ ಆಗಿರೋದಂತ ವ್ಯಕ್ತಿಗಳಾಗಿ ನಾವಿರಬೇಕು. ದೇವರಲ್ಲಿ ಪವಿತ್ರರಾಗಿ ನಾವಿರ್ಬೇಕು ಅಂತ, ಪರಿಶುದ್ಧರಾಗಿ ನಾವಿರ್ಬೇಕು. 4ನೇ ವಿಷಯ ಅಂತ ಹೇಳಿದ್ರೆ, ಬಿ ಸೆಪರೇಟೆಡ್ ಫ್ರಮ್ ಆಲ್ ದಟ್ ಗಾಡ್ ಸೇಸ್ ಅನ್ಕ್ಲೀನ್. ದೇವರ ವಾಕ್ಯದಲ್ಲಿ ಹೇಳುವಂತ, ದೇವರು ಹೇಳುವಂತ ಅಶುದ್ಧವಾಗಿರೋದು ವಿಷಯಗಳಿಂದ ನಾವೇನ್ ಮಾಡಬೇಕು, ಸೆಪರೇಟ್ ಆಗಿರ್ಬೇಕು. ಆಗಲೇ ನಾವು ಇದು ನೋಡುವಾಗ ಏನಂತ ಹೇಳಿದೆ, ಟು ಸೆಪರೇಟ್ ಅಂತ ಹೇಳಿದೆ. ಈ ಹೋಲಿ ಅಂತ ಹೇಳುವಾಗ ಅದರಿಂದ ಒಂದು ವಿಷಯ ಅಂದ್ರೆ ಟು ಸೆಪರೇಟ್. ಇಲ್ಲಿ ನೋಡಿ, ಆ ಸೆಪರೇಷನ್ ಹೇಳ್ತಾರೆ. 5ನೇ ವಿಷಯ ಅಂತ ಹೇಳಿದ್ರೆ, ಬಿ ಒಬೇಡಿಯನ್ ಟು ಗಾಡ್ಸ್ ವಿಲ್. ದೇವರ ವಾಕ್ಯ ಅನುಸಾರವಾಗಿ, ದೇವರ ವಾಕ್ಯದಲ್ಲಿ ಅನುಸರಣೆ ಉಳ್ಳವರಾಗಿ ನಾವು ಜೀವಿಸಬೇಕು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ನಾನು ಹೇಳ್ತೀನಿ. ಜಸ್ಟ್ ಇವತ್ತೊಂದು ಇಂಟ್ರೊಡಕ್ಷನ್ ತರ ನೋಡ್ಕೊಳ್ಳೋಣ. 1 ಪೇತ್ರ 1ನೇ ಅಧ್ಯಾಯ 14 ಮತ್ತೆ 15ನೇ ವಾಕ್ಯ. ಒಂದು ಪೇತ್ರ 14ನೇ ವಾಕ್ಯ 14 ಮತ್ತೆ 15. ಹೇಳಿ, ನಾನೇ ಓದ್ತೀನಿ. ದೇವರಿಗೆ, ನಮ್ಮ ಕ್ರೈಸ್ತರಿಗೆ ದೇವರು ಕೊಡುವಂತ ಒಂದು ಕಮಾಂಡ್ ಇದೆ. ಯಾಕೆ ಅಂತ ಹೇಳಿದ್ರೆ, 14ನೇ ವಾಕ್ಯದಲ್ಲಿ, ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮಗಿದ್ದ ದುರಾಶೆಗಳನ್ನು ಅನುಸರಿಸಿ ನಡೆಯುವವರಾಗಿರದೆ. ಇಲ್ಲಿ ಒಂದು ಪಾಯಿಂಟ್, ನೀವು ಹಳೆಯ ಕಾಲದಲ್ಲಿ ಮುಂಚೆ ಅಜ್ಞಾನಿಗಳಾಗಿದ್ದಾಗ ಏನಿದ್ದು, ನಿಮಗಿದ್ದ ದುರಾಶೆಗಳು. ಹಂಗಾದ್ರೆ ದೇವರ ಜೊತೆ ನಾವು ಇರಬೇಕು, ದೇವರಲ್ಲಿ ಸಸ್ಟೈನ್ ಆಗಿ ನಾವು ಇರಬೇಕು ಅಂದ್ರೆ, ದೇವರಲ್ಲಿ ಜೀವಿಸ್ಬೇಕಂದ್ರೆ ಏನಿರಬಾರದು, ಆಸೆಗಳಿರ್ಬೋದು, ಇಲ್ಲ ಅಂತಲ್ಲ, ದುರಾಶೆಗಳಿರಬಾರದು. ನನಗೆ ಎಷ್ಟು ಬೇಕೋ ಅಷ್ಟೇ ನಾನು ಆಸೆ ಪಡ್ಬೇಕು. ಇಲ್ಲಿ ನೋಡಿ, ಅನುಸರಿಸಿ ನಡೆಯುವರಾಗಿರದೆ, ಆ ರೀತಿಯಲ್ಲಿ ನೀವು ಹೋಗಬಾರದು. ಮತ್ತೆ ಇನ್ನೇನ್ ಮಾಡಬೇಕು, 15ನೇ ವಾಕ್ಯದಲ್ಲಿ,
ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕದಂತೆ. ಯಾರಿಗೆ ವಿಧೇಯರಾಗಿ? ದೇವರು ವಿಧೇಯರಾಗಿರುವ ತಕ್ಕಂತೆ ನಿಮ್ಮ ಎಲ್ಲಾ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ಇಲ್ಲಿ ಹೇಳೋದೊಂದು ವಿಷಯ, ನಿಮ್ಮೆಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ ಅಂತ ಹೇಳ್ತಾ ಇರೋದು. ಅದೇ ರೀತಿಯಲ್ಲಿ ಕಾರಣ ಏನಂತ ಹೇಳಿದ್ರೆ, ನಿಮಗೆ ಪರಿಶುದ್ಧರಾಗಿ ನೀವು ಇರಬೇಕು, ದೇವರಲ್ಲಿ ನೀವು ಉಳಿಸ್ಕೊಬೇಕು ಅಂತ ಹೇಳಿದ್ರೆ ಒಂದು ಕಾರಣ ಏನಂತ ಹೇಳಿದ್ರೆ 16ನೇ ವಾಕ್ಯದಲ್ಲಿ ದೇವರು ಹೇಳ್ತಾ ಇದ್ದೇನೆ, ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದದೆಲ್ಲ. ದೇವರ ವಾಕ್ಯದಲ್ಲಿರುವಂತ ದೇವರು ಪರಿಶುದ್ಧನಾಗಿರೋದ್ರಿಂದ ಏನಾಗಬೇಕು ಹೇಳಿ? ದೇವರಲ್ಲಿ ಯಾರನ್ನ ದೇವರ ನಂಬಿಕೆ ಇಟ್ಟು ದೇವರಲ್ಲಿ ನನ್ನನ್ನೇ ನಾನು ಉಳಿಸ್ಕೊಬೇಕು ಅಂತ ಯಾರ್ಯಾರು ಆಸೆ ಪಡ್ತಾರೋ ಅವರೆಲ್ಲವರನ್ನು ಪರಿಶುದ್ಧರಾಗಿರ್ಬೇಕು ಅಂತ ಹೇಳಿ. ಇನ್ನೊಂದು ವಾಕ್ಯದ ಇದು ಏನಕ್ಕೆ ಇಲ್ಲದ್ರೆ ಯಾವ ರೀತಿಯಲ್ಲಿ ಅಂತ ಹೇಳಿದೆ, ಅದೇ 1 ಪೇತ್ರನು 1ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನಮ್ಮನ್ನು ಲಯ ಕಳಂಕ ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರನ್ನಾಗಿ ಮಾಡಿದನು. ನಮ್ಮ ಪ್ರತ್ಯಾಶೆಯನ್ನು, ನಮ್ಮ ನಂಬಿಕೆಯನ್ನು, ನಿರೀಕ್ಷೆಯನ್ನು ಕುರಿತಾಗಿ ಇಲ್ಲಿ ಒಂದು ವಿಷಯ ಹೇಳ್ತಾ ಇದ್ದೀನಿ. ನಾವು ಏನಕ್ಕೆ ಪ್ರಾಪಂಚಿಕವಾಗಿ ನಾವು ಜೀವಿಸುವಾಗ ನಾವು ವಿಶುದ್ಧರಾಗಿ ಪವಿತ್ರರಾಗಿ ನಾವು ಜೀವಿಸಬೇಕಾಗಿರೋದು ಏನಕ್ಕೆ ಅಂತ ಹೇಳಿದ್ರೆ, ನಮ್ಮನ್ನು ಲಯ ಕಳಂಕ ಕ್ಷಯಗಳಿಲ್ಲದ ಬಾಧ್ಯತೆಯನ್ನು ಎದುರು ನೋಡುವವರಾಗಿ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಾವು ನಮ್ಮ ಈ ಪ್ರಪಂಚದಲ್ಲಿರೋ ನಮ್ಮ ನಿರೀಕ್ಷೆಗಳು, ನಮ್ಮ ಬಾಕಿ ಇರೋದು ವಿಷಯಗಳಲ್ಲ ಇಲ್ಲಿರೋದು. ನಮಗೆ ಸಿಕ್ಕುವಂತ ಬಾಧ್ಯತೆ, ಇಲ್ಲಾಂದ್ರೆ ಈ ಪ್ರಪಂಚದಲ್ಲಿ ದೇವರಲ್ಲಿ ನಾವು ಜೀವಿಸುವಾಗ, ದೇವರಲ್ಲಿ ನಮ್ಮನ್ನ ನಾವು ಉಳಿಸ್ಕೊಳ್ಳುವಾಗ ನಮಗೆ ಸಿಕ್ಕಬೇಕಾಗಿರೋದಂತ ಒಂದು ವಿಷಯ ಅಂತ ಹೇಳಿದ್ರೆ, ಯಾವ ರೀತಿಯಲ್ಲಿ ಲಯ ಕಳಂಕ ಕ್ಷಯಗಳು ಶಿಶುದಲ್ಲಿ ಇದು ಯಾವತ್ತೂ ಬರೋದಲ್ಲಿರೋದು, ಪರ್ಮನೆಂಟ್ ಆಗಿರೋದು, ಕಳಂಕವಿಲ್ಲದಲ್ಲಿರೋದು, ಆ ಬಾಧ್ಯತೆ ಎದುರು ನೋಡುವವರಾಗಿ, ಪ್ರತ್ಯಾಶೆಯುಳ್ಳವರಾಗಿ, ನಿರೀಕ್ಷೆಯುಳ್ಳವರಾಗಿ, ಆ ಬಾಧ್ಯತೆಯು ನಿಮಗೋಸ್ಕರ ಪರಲೋಕದಲ್ಲಿ ಎಲ್ಲಿಟ್ರು ನೋಡಿ, ಇಲ್ಲಿ ಅಕ್ಕಪಕ್ಕದ ಮನೆಯಲ್ಲಿಲ್ಲ, ಪರಲೋಕದಲ್ಲಿ. ನಮ್ಮ ನಿರೀಕ್ಷೆ ಏನು? ನಾನು ಆಗಲೇ ಹೇಳಿದೆ, ಪವಿತ್ರಾತ್ಮನ ನಮಗೋಸ್ಕರ ಏನಕ್ಕೆ ಬಂದಿರೋದು? ನಮ್ಮನ್ನೇ ಆ ದಿನದಲ್ಲಿ ದೇವರ ಮುಂದೆ ಕಳಂಕವಿಲ್ಲದಲ್ಲೇ ಇರೋ ವ್ಯಕ್ತಿಗಳಾಗಿ ವಿಶ್ವಾಸಿಗಳಾಗಿ ನಿಲ್ಲಿಸಲಿಕ್ಕೋಸ್ಕರ. ಅದೇ ರೀತಿಯಲ್ಲಿ ಅದೇ 1ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗುವುದಕ್ಕೆ ಸಿದ್ಧವಾಗಿರುವ ರಕ್ಷಣೆಯು ನಂಬುವರಾದ ನಿಮಗೆ, ಯಾರಿಗೆ? ನನಗೆ, ನಿಮಗೆ ದೊರೆಯಬೇಕೆಂದು ದೇವರು ನಿಮ್ಮನ್ನೇ ತನ್ನ ಬಲದಿಂದ ಕಾಯ್ತಾನೆ. ಈ ದೇವರು ನಮ್ಮನ್ನ ಬಲದಿಂದ ಕಾಯಬೇಕು ಅಂತ ಹೇಳಿದ್ರೆ, ಪ್ರಿಯರೇ, ನಾವು ಪರಿಶುದ್ಧರಾಗಿರ್ಬೇಕು. ಯಾಕಂದ್ರೆ ನಮ್ಮನ್ನ ಕರೆಯುವಂತ ಆತನು ಪರಿಶುದ್ಧನಾಗಿರೋದ್ರಿಂದ ನಾವು ಪರಿಶುದ್ಧರಾಗಿ ಜೀವಿಸಬೇಕು. ಅವಾಗ ಈ ದೇವರು ನಮ್ಮನ್ನೇ ಬಲದಿಂದ ಕಾಯುವಂತ ದೇವರಾಗಿರ್ತಾರೆ. ನೋಡಿ, ಇಲ್ಲಿ ಅದೇ ವಿಷಯದಲ್ಲಿ ಯಾಜಕಕಾಂಡ 19ನೇ ಅಧ್ಯಾಯ 2ನೇ ವಾಕ್ಯ, ಯಾಜಕಕಾಂಡ 19ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೀನು ಇಸ್ರಾಯೇಲ್ಯರ ಸಮೂಹದವರಿಗೆ ಹೀಗೆ ಆಜ್ಞಾಪಿಸಬೇಕು, ನಿಮ್ಮ ದೇವರಾದ ಯೆಹೋವನೆಂಬ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ಇಲ್ಲಿನೂ ಹೇಳುವಂಥದ್ದು ನಾನು ಹೇಳಿದೆಲ್ಲ, ಇವತ್ತೊಂದು ಇಂಟ್ರೊಡಕ್ಷನ್ ಅಂತ ಹೇಳ್ತಾ ಇರೋದು, ದೇವರು ಪರಿಶುದ್ಧನಾಗಿರುವುದರಿಂದ ಮುಖ್ಯವಾಗಿರೋದಂತ ಆ ಒಂದು ವಿಷಯ. ಇಲ್ಲಿ ನೋಡಿ, ನೀನು ಇಸ್ರಾಯೇಲ್ಯರ ಸಮೂಹದವರಿಗೆ ಹೀಗೆ ಆಜ್ಞಾಪಿಸಬೇಕು. ಪ್ರಿಯರೇ, ಪ್ರತಿಯೊಬ್ಬ ಬೋಧಕನು, ಪ್ರತಿಯೊಬ್ಬ ವಿಶ್ವಾಸಿಗೂ ದೇವರು ಕೊಟ್ಟಂತ ಒಂದು ಕಮಾಂಡ್ ಇದು. ಅಲ್ಲಿ ಆ ಸಂದರ್ಭದಲ್ಲಿ ಕೊಟ್ಟದ್ದು ಮಾತ್ರ ಅಲ್ಲ, ನಮಗೆಲ್ಲವರಿಗೇನು ಕೊಟ್ಟಂತ ಒಂದು ಆಜ್ಞಾಪನೆ, ಒಂದು ಕಲ್ಪನೆ ಅಂತಾನೆ ಕಲ್ಪನೆ ಅಂತ ಹೇಳಿದ್ರೆ ಆ ರೀತಿಯಲ್ಲ, ದೇವರ ಒಂದು ಕಮಾಂಡ್. ನೀವು ಇದು ಅವರಿಗೆ ಹೇಳಲೇಬೇಕು. ಯಾರಿಗೆ? ವಿಶ್ವಾಸಿಗಳ ಮಧ್ಯದಲ್ಲಿ, ಅವಿಶ್ವಾಸಿಗಳ ಮಧ್ಯದಲ್ಲಿ, ನಿನಗೆ ಯಾರ್ಯಾರು ಸಿಗ್ತಾರೋ ಅವರಿಗೆ ಹೇಳಬೇಕು. ಏನಂತ ಹೇಳಬೇಕು? ಕೇಳಬೇಕು ಏನಂದ? ನಿಮ್ಮ ದೇವರಾದ ಯೆಹೋವನೆಂಬ ನಾನು
ನಾವು ಹೇಳುವಾಗ ಏನು ಹೇಳಬೇಕು? ನಮ್ಮ ದೇವರಾದ ಯೆಹೋವನೆಂಬ ದೇವರು ಪರಿಶುದ್ಧನಾಗಿರುವುದರಿಂದ ನಿನಗೆ ಅವನ ಮೇಲೆ ನಂಬಿಕೆ ಇದ್ರೆ ನೀನ್ ಹೇಗೇನಾಗಿರ್ಬೇಕು ಹೇಳಿ? ಪ್ರಾಪಂಚಿಕವಾಗಿರೋದು, ಅಶುದ್ಧವಾಗಿರೋದು ಎಲ್ಲದಿಂದನೂ ದೂರ ಹೋಗಿ, ಬಿ ಸೆಪರೇಟ್, ದೂರ ಹೋಗಿ ಏನಾಗಬೇಕು ಹೇಳಿ? ಪರಿಶುದ್ಧರಾಗಿರ್ಬೇಕು. ಕರ್ತನಾದ ತಂದೆಯಾದ ದೇವರು ನಮಗೆ ಹೇಳು ಅಂತ ಹೇಳೋದೇ ಯಾಚಕ ಕಾಂಡ 20ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯದಲ್ಲಿ ಇದೇ ವಿಷಯವನ್ನು ಹೇಳ್ತಾರೆ. ನಾನು ನಿಮ್ಮ ದೇವರಾದ ಯೆಹೋವನಾಗಿರುವುದರಿಂದ. ಪ್ರಿಯರೇ, ಇದು ಈ ವಾಕ್ಯ ಇವತ್ತು ನಮಗೆ ಹೇಳ್ತಾ ಇದ್ದೇನೆ. ಅಲ್ಲಿ ದೇವರು ನಮಗೆ ಹೇಳ್ತಾ ಇದ್ದೇನೆ, ನಾನು ದೇವರು, ಯೆಹೋವನಾದ ದೇವರು ನಿಮ್ಮ ಅಂದ್ರೆ ನಂದು ನಿಮ್ದು ದೇವರಾಗಿರೋ ಯೆಹೋವನು ಇವತ್ತು ನಮಗೆ ಹೇಳ್ತಾ ಇದ್ದಾರೆ. ಏನಂದ? ನೀವು ನನ್ನವರಾಗಿ ಪರಿಶುದ್ಧರಾಗಿರಬೇಕು. ಹೀಗೆ ನಾವೆಲ್ಲ ದೇವರ ಮಕ್ಕಳು, ಹೌದಲ್ವಾ? ಎಲ್ಲರೂ ದೇವರ ಮಕ್ಕಳು. ದೇವರದಲ್ಲಿ ಇಷ್ಟೊಂದು ನಂಬಿಕೆ ಇದೆ, ಇಷ್ಟೊಂದು ವಿಶ್ವಾಸ, ಪ್ರೀತಿ. ಅದೇ ರೀತಿಯಲ್ಲಿ ಸಹೋದರ ಸ್ನೇಹ, ಸಹೋದರ ಪ್ರೀತಿ, ಸಹೋದರಿ ಪ್ರೀತಿ ಅಂತ ಹೇಳಿದ್ರೆ ಎಷ್ಟು ಗಟ್ಟಿಯಾಗಿ ನಮ್ಮಲ್ಲಿ ಇದೆ, ಹೌದಲ್ಲ? ಮಾತಾಡುವಾಗ, ಯೋಜನೆ ಮಾಡುವಾಗ, ಸಭಾ ಕೂಟದಲ್ಲಿ, ಕಾಟೇಜ್ ಮೀಟಿಂಗ್ ಅಲ್ಲಿ, ಎಲ್ಲೆಲ್ಲೋ ಕೂಟ, ಎಲ್ಲಿ ಹೋಗಿದ್ರು ಎಷ್ಟೊಂದು ಪ್ರೀತಿ, ಸಮಾಧಾನ, ಸಂತೋಷ ನಮ್ಮಲ್ಲಿದೆ. ಪ್ರೈಸ್ ಲಾರ್ಡ್. ಒಳ್ಳೆ ವಿಷಯ ಅದು. ಆದ್ರೆ ಇಲ್ಲಿ ದೇವರು ಹೇಳ್ತಿರೋದು ಒಂದು ವಿಷಯ ಇದೆ. ನೀವು ನನ್ನವರಾಗಿದ್ರೆ ಏನಾಗಿರ್ಬೇಕು? ನೀವು ಪರಿಶುದ್ಧರಾಗಿರ್ಬೇಕು. ಯೇಸುವಲ್ಲಿ ಎಲ್ಲರೂ ಸರಿನೇ, ಎಲ್ಲರೂ ಕ್ರೈಸ್ತರ ವಿಶ್ವಾಸಿಗಳು, ಇಲ್ಲಾಂದ್ರೆ ಆ ರೀತಿಯಲ್ಲಿ ನಂಬಿಕೆಯಲ್ಲಿ ಒಂದಾಗಿ ಒಂದೇ ಶರೀರವಾಗಿ ಯೇಸು ಕ್ರಿಸ್ತನ ಶಿರಸ್ಸನ್ನು ನಮ್ಮೆಲ್ಲ ಮೇಲೆ ಸಭೆಯಾಗಿ ನಾವು ಕೂಡಿ ಬರುವಂತ ವ್ಯಕ್ತಿಗಳು. ಆದರೆ ಇಲ್ಲಿ ನಾವು ನೋಡ್ಬೇಕಾಗಿರೋ ಒಂದು ವಿಷಯ ಏನಂತ ಹೇಳಿದ್ರೆ, ನೀವು ನನ್ನವರಾಗಿ ಪರಿಶುದ್ಧರಾಗಿದ್ದೀರಾ. ನಮ್ಮನ್ನ ನಾವು ಪರಿಶೋಧಿಸಬೇಕಾಗಿರೋ ವಿಷಯ, ದೇವರಿಗಾಗಿ ನಮ್ಮನ್ನ ನಾವು ಸಿದ್ಧಪಡಿಸಿ, ದೇವರು ಪರಿಶುದ್ಧನಾಗಿರೋದ್ರಿಂದ ದೇವರು ಹೇಳಿದ್ದಾರೆ ನೀವು ಪರಿಶುದ್ಧರಾಗಿರ್ಬೇಕು ಅಂತ ಹೇಳುವಾಗ, ಪ್ರಿಯರೇ, ಇವತ್ತು ಈ ಪ್ರಶ್ನೆ ನಮಗೆ ನಾವೇ ಕೇಳಿ ನಮಗೆ ಪ್ರಶ್ನೆ ಮಾಡ್ಬೇಕು. ಯಾಕೆಂದ್ರೆ ಹೇಳಿದ್ರೆ, ಆ ದೇವರು ಪರಿಶುದ್ಧನಾಗಿರೋ ದೇವರನ್ನೇ ಆರಾಧನೆ ಮಾಡಲಿಕ್ಕೆ ನಾನು ನನ್ನ ಶರೀರದಿಂದ, ಆತ್ಮನಿಂದ, ಶಕ್ತಿಯಿಂದ, ಬಲದಿಂದ, ಮಾತಿನಿಂದ, ಯೋಜನೆಗಳಿಂದ ಪರಿಶುದ್ಧನಾಗಿ ಇದ್ದೀನೋ ಇಲ್ವೋ? ನಮ್ಮನ್ನ ನಾವು ಪ್ರಶ್ನೆ ಮಾಡಬೇಕು. ಹಂಗೆ ಯಾರಾದ್ರೂ ಒಬ್ರು ಅವರಿಗೆ ಪ್ರಶ್ನೆ ಮಾಡಿ ಸರಿಪಡಿಸ್ಕೊಳ್ಳೋದಾದ್ರೆ ನಿಜವಾಗ್ಲೂ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ಅವರಲ್ಲಿ ಪವಿತ್ರಾತ್ಮನ ವಾಸ ತುಂಬಾ ಗಟ್ಟಿಯಾಗಿದೆ. ನಿಮ್ಮನ್ನ ನೀವು ಪ್ರಶ್ನೆ ಮಾಡಿ ನೀವು ಎಷ್ಟು ಗಟ್ಟಿ ಇದ್ರಂತ ನೀವು ತಿಳ್ಕೊಬಹುದು. ಇಲ್ಲಿ ನೋಡಿ, ಇಲ್ಲಿ ದೇವರು ಹೇಳೋದು ಒಂದು, ನೀವು ನನ್ನವರಾಗಿ. ನಾವು ಹೇಳ್ತೀವಿ ಒಂದು ಫ್ಯಾಮಿಲಿಯಲ್ಲಿ ಇದ್ರೆ ಅಪ್ಪ ಅಮ್ಮ ಮಕ್ಕಳು ಎಲ್ಲ ನಮ್ಮದು ರಿಲೇಟಿವ್ಸು, ಕಸಿನ್ಸು ಎಲ್ಲ ಇರುತ್ತೆ. ಏನು ಹೇಳಿದ್ರು ನಮ್ಮವರೇ, ನಮ್ಮನೆಯವರೇನೆ, ನಮ್ಮ ರಿಲೇಷನ್ನೇ. ಇದೇ ರೀತಿಯಲ್ಲಿ ಇನ್ನೊಂದು ಇದು ಯೂಸ್ ಮಾಡ್ತೀವಿ, ಇಂಥವ್ರು ನಿಮ್ಗೆ ನಾವು ನಮ್ಮ ಸಭೆಯವರೇ. ಒಂದೇ ಸಭೆಯಲ್ಲಿ ನಾವು ರೊಟ್ಟಿ ರಸ ಮುರಿತಾ ಇರೋದು, ಅನ್ಯದಲ್ಲಿ ಪಾಲ್ಗೊಳ್ಳೋದಲ್ಲ, ನಮ್ಮ ಸಭೆಯವರೇ. ಇನ್ನೊಂದು ಇದು ಹೇಳ್ತೀವಿ, ಎಲ್ಲಾದ್ರೂ ಒಂದು ಕಡೆ ದೂರ ದೇಶಕ್ಕೆ ಎಲ್ಲಾದ್ರೂ ಹೋಗುವಾಗ, ನಮ್ದು ದೇಶ ಊರಿಂದ ಯಾರಾದ್ರೂ ಸಿಗೋ ಇನ್ನೊಬ್ರು, ಇದು ನಮ್ಮೂರೇ, ನಮ್ಮ ಮನೆ ಪಕ್ಕದಲ್ಲಿ 3ನೇ ಮನೆ ಆಚೆ, ಇಲ್ಲಾಂದ್ರೆ ನಮ್ದು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ಇವ್ರ ಮನೆಯಾಗಿರೋದು. ಈ ನಮ್ಮವರು ಅಂತ ಹೇಳುವಾಗ ಅದರಲ್ಲಿ ಒಂದು ಖುಷಿ ಇದೆ ಅಲ್ವಾ? ಪತ್ರದಲ್ಲಿರೋ ಪರಿಚಯ ಇರೋ ನಮಗೇನು ನಮ್ಮವರಂತ ಹೇಳಲಿಕ್ಕೆ ಒಬ್ರು ಇದ್ದಾರೆ. ಪ್ರಿಯರೇ, ಇದೇ ರೀತಿಯಲ್ಲಿ ದೇವರು ಹೇಳ್ತಾ ಇದ್ದನು, ನೀವು ನನ್ನವರಾಗಿ ಪರಿಶುದ್ಧರಾಗಿರಬೇಕು ಅಂತ. ಎಷ್ಟು ಶ್ರೇಷ್ಠವಾಗಿರೋದಂತ ಕಾರ್ಯ! ಇಲ್ಲಾಂದ್ರೆ ಎಷ್ಟು ದೇವರು ಎಷ್ಟು ಕೃಪೆಯಿಂದ, ನಮಗೆ ಕರುಣೆಯಿಂದ ಎಲ್ಲವನ್ನು ನಮಗೆ ಕೊಟ್ಟಾದ್ಮೇಲೆನು ಅದು ಹೇಳ್ತಾ ಇರೋದು, ನಿಮ್ಮಲ್ಲಿ ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟದಾಗಿ ಅಶುದ್ಧತೆ ಇದ್ರೆ, ಅಶುದ್ಧತೆ ಏನು ಹೇಳಿ, ಇಡೀ ಒಂದು ಬಿಳಿ ಬಟ್ಟೆಯಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಸಣ್ಣದಾಗಿ ಏನಾದ್ರೂ ಒಂದು ಬಿದ್ದರೂ ಅದು ಆ ಇಡೀ ಬಿಳಿ ಬಟ್ಟೆಯನ್ನು ಅದಕ್ಕಿಂತ ಅದು ಎದ್ದು ಕಾಣಿಸುತ್ತೆ. ಅಂದ್ರೆ ಪ್ರಾಪಂಚಿಕವಾಗಿ ಎಲ್ಲ ಉಪಕಾರಗಳನ್ನು ಮಾಡಿ, ಎಲ್ಲಾ ಪ್ರೀತಿಯನ್ನು ಮಾಡಿ, ಸಹೋದರ ಪ್ರೀತಿಯಲ್ಲಿ, ಅನ್ಯೋನ್ಯತೆಯಲ್ಲಿ ಎಲ್ಲ ನಾವು ಇದ್ರೂ ಕೂಡ ಎಲ್ಲೋ ಒಂದ್ ಕಡೆ ಸಣ್ಣದಾಗಿ ನಮ್ಮ ಜೀವನದಲ್ಲಿ ಒಂದು ಅಶುದ್ಧಿ, ಒಂದು ಕೆಟ್ಟ ಹೆಸರು, ಇಲ್ಲ ಏನೋ ಏನೋ ಒಂದು ಅಪನಂಬಿಕೆ ಬಂದ್ರೆ ಬೇರೆಯವ್ರಿಗೆ ಫಸ್ಟ್ ಕಾಣಿಸ್ತಾ ಇರೋದು ಅದೇ. ದೇವರು ಇದೇ ರೀತಿಯಲ್ಲಿ ನೋಡ್ತಾ ಇರೋದು ನಮ್ಮ ಹೃದಯ ಆಲೋಚನೆಗಳಲ್ಲಿ, ನಮ್ಮ ಹೃದಯದ ಆಲೋಚನೆಗಳಲ್ಲಿ, ಮನಸ್ಸಿನ ವಿಚಾರಗಳಲ್ಲಿ ಎಲ್ಲಾದ್ರೂ ಈ ಒಂದು ಕಪ್ಪು ಚುಕ್ಕಿ ಇದೆಯಾ? ಕಳೆದ 2 ಭಾಗದಲ್ಲಿನೂ ನಾನು ಹೇಳಿದೆ, ಈ ಶರೀರದಿಂದ ಪಾಪ ಮಾಡೋದು ಎಸ್ಪೆಷಲಿ ಬ್ರದರ್ಸ್ ಅಲ್ಲಿ ತುಂಬಾ ಕಮ್ಮಿ. ಇಲ್ವೇ ಇಲ್ಲ ಅಂತ ಹೇಳ್ಬೋದು.
ಆ ರೀತಿಯಲ್ಲಿ ಬಾಕಿ ಇರೋದು ಎಲ್ಲದಲ್ಲಿ ನಾವು ಶುದ್ಧ ಹೃದಯರಾಗಿ ಶುದ್ಧ ಶರೀರವನ್ನು ಉಳ್ಳೋ ವ್ಯಕ್ತಿಗಳೇ. ಆ ವ್ಯಕ್ತಿಗಳು ಏನ್ ಮಾಡ್ತಾರೆ ಅಂದ್ರೆ ಮನಸ್ಸಲ್ಲಿ ಆಲೋಚನೆ ಮಾಡ್ತಾ ಇರೋದು ಕಾರ್ಯಗಳಿದೆಯಲ್ಲ, ವಿಷಯಗಳು, ಅಲ್ಲಿ ಎಡವಟ್ಟಾಗ್ತಾರೆ. ಪ್ರಿಯರೇ, ಇವತ್ತು ಈ ರಾತ್ರಿಯಲ್ಲಿ ಯೋಚನೆ ಮಾಡೋಣ. ದೇವರು ನಮ್ಮನ್ನ ಏನಂತ ಕರೀತಾ ಇರೋದು? ನೀವು ನನ್ನವರಾಗಿದ್ದೀರಾ, ಹಂಗಿದ್ರೆ ನೀವು ಪರಿಶುದ್ಧರಾಗಿದ್ದೀರಾ ಅನ್ನೊಂದು ಪ್ರಶ್ನೆ. 2ನೇ ವಾಕ್ಯದಲ್ಲಿ ನೋಡಿ, ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯಬೇಕು. ನೀವು ಯಾರು? ನನ್ನವರು. ನನ್ನವರಾಗಿರುವಾಗ ಏನ್ ಮಾಡ್ಬೇಕು ಹೇಳಿ? ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆಯಬೇಕು. ನಾನು ನಿಮ್ಮನ್ನು ಪರಿಶುದ್ಧ ಜನವಾಗುವಂತೆ ಮಾಡುವ ಯೆಹೋವನು. ನನಗೆ ಏನ್ ಬೇಕಾದ್ರೂ ಮಾಡ್ಬೋದು. ನೀವೇನ್ ಮಾಡ್ಬೇಕು ಹೇಳಿ? ನಾನು ಕೊಟ್ಟಿರೋದ ರಕ್ಷಣೆ ಕಾಪಾಡಿ, ನಾನು ಕೊಟ್ಟಿರೋದ ದೇಶಸ್ಥಾನವನ್ನು ಕಾಪಾಡಿ, ನಾನು ಕೊಟ್ಟಿರೋಂಥ ಪವಿತ್ರಾತ್ಮನನ್ನು ಕಾಪಾಡಿ, ನಾನು ಕೊಟ್ಟಿರೋಂಥ ದೇವರ ವಾಕ್ಯವನ್ನು ಕಾಪಾಡಿ ಅದರಲ್ಲಿ ಜೀವಿಸಿದ್ರೆ ಸಾಕು. ನಿಮ್ಮನ್ನ ನಾನು ಏನ್ ಮಾಡ್ತೀನಿ ಅಂತ ಹೇಳಿ? ಪರಿಶುದ್ಧ ಜನವಾಗುವಂತೆ ಮಾಡುವ ಯೆಹೋವನು. ಎಷ್ಟು ಜನಕ್ಕೆ ಎದೆಯಲ್ಲಿ ಮುಟ್ಟಿ ಇದು ಇವತ್ತು ಹೇಳಲಿಕ್ಕೆ ಆಗುತ್ತೆ? ಎದೆಯಲ್ಲಿ ಮುಟ್ಟಿ ಹೇಳ್ಬೋದು ಅಂತ ಧೈರ್ಯ ಹೇಳ್ಬೋದು ಅಂತಲ್ಲ, ಸ್ವಂತ ಆತ್ಮನನ್ನು ಪರಿಶೋಧಿಸಿ, ಹೃದಯವನ್ನು ಪರಿಶೋಧಿಸಿ ಎಷ್ಟು ಜನಕ್ಕೆ. ಯಾಕಂದ್ರೆ ನಾವು ಸಣ್ಣ ಸಣ್ಣ ಪುಟ್ಟ ಸುಳ್ಳು ಹೇಳಿದ್ರೆ ದೇವರಿಗೆ ಗೊತ್ತು ನಮ್ಮ ಹೃದಯದಲ್ಲಿ ಏನು ಆಲೋಚನೆ ಇದೆ, ನಾವು ಮಾಡುವಂಥ ಕಾರ್ಯಗಳಲ್ಲಿ ಏನಿದೆ ಅಂತ. ದೇವ್ರ ನಾಮಕ್ಕೆ ಸ್ತೋತ್ರ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, ಹೇಗಂದ್ರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡೇನು. ಇದು ನಿನ್ನೆ ಇವತ್ತು ಆಗಿರೋದಂತ ಕೆಲಸ ಅಲ್ಲ. ಅದು ನಾನು ಆಗಲೇ ಹೇಳಿದೆಯಲ್ಲ, ದೇವರು ನಮ್ಮನ್ನೇ ಆರಿಸ್ಕೊಂಡಿದ್ದಾರೆ, ನಮಗೆ ಬೇಕಾಗಿರೋದು ಎಲ್ಲವನ್ನು ಕೊಟ್ಟಿದ್ದಾರೆ. ಪಾಪ ವಿಮೋಚನೆಗೋಸ್ಕರ ಸ್ವಂತ ಮಗನನ್ನು ಕಳಿಸಿದ್ದಾರೆ. ಇನ್ನು ಈ ಮಕ್ಕಳ ಬಲಹೀನತೆಗಳೇನಂತ ಗೊತ್ತಾದ ಮೇಲೆ ಆ ಬಲಹೀನರಾಗಿರೋದ್ರಿಂದ ಶಕ್ತಿ ಕೊಡ್ಲಿಕ್ಕೋಸ್ಕರ ಪವಿತ್ರಾತ್ಮನನ್ನು ಕಳಿಸ್ಕೊಟ್ಟಿದ್ದಾರೆ. ಅದಾದ್ಮೇಲೆ ಈ ಪ್ರಶ್ನೆ ಹೇಳ್ತಾರೆ ಏನಂತ ನೋಡಿ, ಹೇಗೆಂದ್ರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧ ದೋಷವಿಲ್ಲದರಿಂದ ಆಗಿರಬೇಕಾಗಿದೆ. ಆಗಿದ್ದೀರಾ? ನೀ ಪ್ರಶ್ನೆ ಮಾಡ್ತಾರೆ. ಇದೆಲ್ಲ ಆದ್ಮೇಲೆನೆ, ಇದು ನಿನ್ನೆ ಇವತ್ತು ಆಗಿರೋದಂತ ಘಟನೆ ಅಲ್ಲ ಇದು. ಅದೇ ರೀತಿಯಲ್ಲಿ 1 ಥೆಸಲೋನಿಕೆ ಅವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಏನಂದ? ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕೆಂಬುದೇ. ಈ ಶುದ್ಧತೆ ಅಂತ ಹೇಳುವುದೇನು ಹೇಳಿ? ಪವಿತ್ರತೆ, ಪರಿಶುದ್ಧತೆ, ಇದೆಲ್ಲ ನನಗೆ ಶುದ್ಧತೆ ಅಂತ ಹೇಳ್ತಾರೆ. ಶುದ್ಧ ಹೃದಯದಿಂದ, ಶುದ್ಧ ಆತ್ಮನಿಂದ ದೇವರಿಗೆ ಆರಾಧನೆ ಮಾಡೋದು ಅಷ್ಟೇ ಅಲ್ಲ. ಈ ದೇವರಿಗೆ ಆರಾಧನೆ ಮಾಡೋದಕ್ಕಿಂತ ಮುಂಚೆನು ತನ್ನ ನೆರೆಯವನಿಗೆ, ಸಹೋದರನಿಗೆ, ಸಹೋದರಿಗೆ, ತಂದೆ ತಾಯಿಗಳಿಗೆ, ಗಂಡ ಹೆಂಡತಿ ಮಧ್ಯದಲ್ಲಿ ಆಗಲಿ, ಮಕ್ಕಳಿಗೆ, ಯಾರಿಗಾದ್ರೂ ಒಂದು ಸಣ್ಣ ನೋವಾದ್ರೂ ಕೊಟ್ಟಿದ್ರೆ, ಅವ್ರ ಮನಸ್ಸಲ್ಲಿ ಸಣ್ಣದಾಗಿ ಒಂದು ಗಾಯವಾದ್ರೂ ನಮ್ಮಿಂದ ಆಗಿದ್ರೆ, ಅಲ್ಲಿ ಏನ್ ಮಾಡ್ಬೇಕಂತ ಹೇಳಿರೋದು? ಫಸ್ಟ್ ಅದು ಸರಿಪಡಿಸಿ ಬಂದು ನೀನು ನನಗೆ, ಅಂದ್ರೆ ಇದು ಸರಿಪಡಿಸೋದಲ್ಲೇ 1000 ವರ್ಷ ನಾವು ಆರಾಧನಾಲಯದಲ್ಲಿ ಹೋಗಿ ಆರಾಧನೆ ಮಾಡಿದ್ರು, ಎಷ್ಟು ಬೆಳಗಿನ ಜಾವ ಎದ್ದು ನಾವು ಪ್ರಾರ್ಥನೆ ಮಾಡಿದ್ರು, ಎಷ್ಟು ಆರಾಧನಾ ಕೂಟದಲ್ಲಿ ನಾವು ಸೇರಿ ಬಂದ್ರು ಕೂಡ ಯಾವ ರೀತಿಯಲ್ಲಿ ದೇವರ ಮುಂದೆ ಶುದ್ಧರಂತ ಲೆಕ್ಕಕ್ಕೆ ಬರಲ್ಲ. ಆ ಕಳಂಗವ ಹಂಗೆ ಇರುತ್ತೆ, ಆ ಅಶುದ್ಧತೆ ಹಂಗಿರುತ್ತೆ. ನಮ್ಮ ನೆನಪಲ್ಲಿ ಏನಿರುತ್ತೆ ಹೇಳಿ? ಇಲ್ಲ, ನಾನು ಯಾರಿಗೇನು ದೋಷ ಮಾಡಲಿಲ್ಲ, ನಾನು ಯಾರಿಗೇನು ತೊಂದರೆ ಕೊಡಲಿಲ್ಲ, ನನಗೆ ಯಾರಿಂದ ನಾನು ಈ ಯಾರಿಗಾದ್ರೂ ತೊಂದರೆ ಆಯ್ತೋ ಇಲ್ವೋ ಅಂತ ನಮ್ಮ ಮನಸ್ಸಲ್ಲಿ ನಮ್ಮ ಕಡೆಯಿಂದ ವ್ಯೂ ಅಷ್ಟೇ. ಆದರೆ ನಮ್ಮ ಎದುರುಗಡೆ ನಿಂತ್ಕೊಂಡು ನಮ್ಮನ್ನು ನೋಡೋರಿಗೆ ನಾವು ಮಾಡ್ತಾ ಇರೋದು, ನಮ್ಮ ಮಾತಿಂದ ಆಗಲಿ, ನಾವು ಮಾಡುವಂಥ ಬೇರೆ ಯಾವುದಾದ್ರೂ ಒಂದು ವಿಷಯಗಳಲ್ಲಿ ಆಗಲಿ ನೋವಾಗಿದ್ರೆ, ಒಂದು ವೇಳೆ ನಮ್ಮ ಕಣ್ಣಿಗೆ ಅದು ಕಾಣಲ್ಲ, ಬಟ್ ದೇವರ ಕಣ್ಣಿಗೆ ಅದು ಕಾಣಿಸುತ್ತೆ. ಇಲ್ಲಿ ನೋಡಿ, ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಿ ಇರಬೇಕು. ನಾನು ಆಗಲೇ ಹೇಳಿದಿಲ್ಲ, ನಮ್ಮ ಶುದ್ಧತೆಯೇ ಅಶುದ್ಧತೆ ನಮ್ಮ ಹೃದಯ ವಿಚಾರಗಳಲ್ಲಿ ಇರೋದು, ನಮ್ಮ ಕಣ್ಣಿನ ನೋಟದಲ್ಲಿ ಇರೋದು, ನಮ್ಮ ಬಾಯಿಂದ ಹೊರಡೆ ಬರೋ ಮಾತಿನಲ್ಲಿ ಇರೋದು. ಬೇರೆ ಯಾವುದು ಸಂಬಂಧ, ಬೇರೆ ಯಾವುದನ್ನು ನಮ್ಮ ಕೈಗಳಾಗಲಿ ನಮ್ಮ ಕಾಲುಗಳಾಗಲಿ ಬಾಕಿ ಇರೋದು ಯಾವುದನ್ನು ನನ್ನ ಪ್ರಕಾರ ಪಾಪಕ್ಕೆ ಗುರಿ ಆಗಲ್ಲ. ನಮಗೆ ಗುರಿ ಆಗ್ತಾ ಇರೋದು ಮುಖ್ಯವಾಗಿ ಅಂತ ಹೇಳಿದ್ರೆ ನಮ್ಮ ಆಲೋಚನೆಗಳು, ನಮ್ಮ ಬಾಯಿಂದ ಬರ್ತಾ ಮಾತಾಡೋದು, ಹೃದಯದಲ್ಲಿರುವಂಥ ಆಲೋಚನೆಗಳು, ಕಣ್ಣಲ್ಲಿ ನೋಡುವಂಥ ಕಾರ್ಯಗಳು. ನೋಡಿ, ಆದದರಿಂದ ಆದರಕ್ಕೆ ದೂರ, ಅಂದ್ರೆ ನೀವು ಅಸನ್ಮಾರ್ಗ ಮಾರ್ಗದಲ್ಲಿ ಹೋಗ್ತಾ ಇದ್ರೆ, ಕತ್ತಲೆಯ ಮಾರ್ಗದಲ್ಲಿ ಹೋಗ್ತಾ ಇದ್ರೆ ಪ್ರಕಾಶಕ್ಕೆ ಬನ್ನಿ. ಪ್ರಕಾಶಕ್ಕೆ ಬನ್ನಿ ಅಂತ ಹೇಳಿದ್ರೆ ಅದು ಪವಿತ್ರತೆ, ಪರಿಶುದ್ಧತೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 14ನೇ ವಾಕ್ಯ, ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ
ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ನಮ್ಮ ಪ್ರಯತ್ನ ಮುಖ್ಯವಾಗಿ ಇದು ಇದ್ರೇನೆ ಮನುಷ್ಯನಿಗೆ ಏನಾಗುತ್ತೆ ಅಂತ ಅರ್ಧಕ್ಕರ್ಧ ಕಾಯಿಲೆ ಕಮ್ಮಿ ಆಗುತ್ತೆ. ಅರ್ಧಕ್ಕರ್ಧ ಅಲ್ಲ, 90% ನಮಗೆ ಎಲ್ಲಿ ನಮ್ಮ ಕಾಯಿಲೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರೆ ಅಸಮಾಧಾನ ನಮಗೆ ಎಲ್ಲಿ ಬರುತ್ತೋ ಅಲ್ಲಿ ಅಸಂತೋಷವನ್ನು ಉಂಟಾಗುತ್ತೆ. ಈ ಅಸಂತೋಷವನ್ನು ಅಸಮಾಧಾನ ಸೇರಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಕೈಯಲ್ಲಿ ನಮ್ಮ ಮಾತುಗಳಲ್ಲಿ ಪಾಪವನ್ನು ಹುಟ್ಟಿಸುತ್ತೆ. ಯಾಕೆಂದ್ರೆ ಈ ಅಸಮಾಧಾನ ಅಸಂತೋಷ ಹುಟ್ಟಿಸುವ ಮೊದಲನೇ ವಿಷಯ ಏನಂತ ಹೇಳಿ ಸಿಟ್ಟು, ಕೋಪ. ಅದೇನಾಗುತ್ತೆ ಇನ್ನೊಬ್ಬರ ಮೇಲೆ ಬರುವಾಗ ಆಟೋಮ್ಯಾಟಿಕ್ ಆಗಿ ಏನಾಗುತ್ತೆ ಆ ಒಳಗಡೆ ಅವರ ಮೇಲೆ ಇರೋ ಸಿಟ್ಟನ್ನು ಕೆಟ್ಟ ಪದಗಳಾಗಿ, ಅವರನ್ನ ದ್ವೇಷಿಸುವಂತ ಪದಗಳಾಗಿ, ದೇವರ ಮಕ್ಕಳಿಗೆ ಇಷ್ಟವಾಗದಲ್ಲಿ ಇರೋ ಪದಗಳಾಗಿ ಹೊರಡೆ ಬರುತ್ತೆ. ಇದು ದೇವರಿಗೆ ಇಷ್ಟ ಆಗಲ್ಲ. ಪರಿಶುದ್ಧರಾಗಿರುವಂತ ವ್ಯಕ್ತಿಗಳ ಕೈಯಲ್ಲಿ ಬಾಯಲ್ಲಿ ಈ ಮಾತುಗಳು ಬರಲ್ಲ. ಇಲ್ಲಿ ಅದಕ್ಕೆ ಹೇಳ್ತಾರದು, ಆದರಕ್ಕೆ ಇವರು ಎಲ್ಲರ ಸಂಕಟ ಸಮಾಧಾನದಿಂದಿರೋ ಅದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡ್ತಾ ಇರಬೇಕು. ಇವತ್ತೇನೋ ನನ್ನ ಕೈಯಲ್ಲಿ ಆಗ್ಲಿಲ್ಲ. ವಿಶ್ವಾಸಿಗಳದೊಂದು ಲಕ್ಷಣ ಏನ್ ಗೊತ್ತಾ, ಪವಿತ್ರಾತ್ಮನ ಅವರಲ್ಲಿ ಇದ್ದಂತ ವಿಶ್ವಾಸ. ಇವತ್ತು ಏನೋ ಒಂದು ಪಾಪ ಮಾಡಿದ್ರೆ ಯಾರಿಗೋ ಒಬ್ಬರ ಮೇಲೆ ಸಿಟ್ಟು ಮಾಡ್ಕೊಂಡು ಯಾರಿಗೋ ಒಬ್ರು ಬೈದಿದೆ, ಮನೆಯಲ್ಲಿರ್ಬೋದು, ಸಭೆಯಲ್ಲಿರ್ಬೋದು, ಸಮಾಜದಲ್ಲಿ ಎಲ್ಲಾದ್ರೂ ಬೈದಿದೆ ಅಂತ ಹೇಳಿದ್ರೆ ಅದು ಬೈದಾದ್ಮೇಲೆ ಅಯ್ಯೋ ಬೇಡದಿತ್ತು, ಇಷ್ಟು ನಾನು ಮಾತಾಡಬಾರ್ದಿತ್ತು, ಏನಾಗಲಿ ಒಂದು ವೇಳೆ ಅವ್ರ ಕಡೆನೇ ತಪ್ಪಿರ್ಬೋದು, ಆದ್ರೆ ದೇವ್ರ ವಿಶ್ವಾಸಿ ಅಲ್ವಾ, ದೇವರ ಪರಿಶುದ್ಧತೆಗೆ ನಮ್ಮನ್ನ ಕರೆದ್ರಿಂದ ಸಂತಾನ ಅಲ್ವಾ ನಾನು. ಹಂಗಿರುವಾಗ ದೇವರಿಗೆ ಯೋಗ್ಯವಾದ ರೀತಿಯಲ್ಲಿ ಮಕ್ಕಳು, ಈಗ ತಂದೆ ತಾಯಿಗೆ ಯೋಗ್ಯವಾದಂತ ರೀತಿಯಲ್ಲಿ ಮಕ್ಕಳು ನಡೀತಾರೆ, ಅದೇ ರೀತಿಯಲ್ಲಿ ಆ ದೇವರಿಗೆ ಯೋಗ್ಯವಾದಂತ ರೀತಿಯಲ್ಲಿ ವಿಶ್ವಾಸಿಗಳಾಗಿರೋ ಮಕ್ಕಳು ನಾವು ನಡಿಬೇಕಲ್ಲ. ತಪ್ಪಾಯ್ತು, ಕೆಲಸ ಮಾಡೋಣ, ಸೋರಿ ಹೇಳೋಣ. ಒಂದು ವೇಳೆ ಅವ್ರ ಕಡೆ ತಪ್ಪಿದ್ರು ಅವ್ರು ಏನ್ ಅನ್ಕೊಳ್ತಾರೆ ಬಿಟ್ಟಾಕಿ, ಬಟ್ ದೇವರ ಮುಂದೆ ನಾನು ದೇವರಿಗೆ ಕಳಂಕವಾಗಿ ಅನ್ಸ್ಬಾರ್ದು ಅಂತ ಹೇಳಿ ಸರಿಪಡಿಸಿ ಜೀವನದಲ್ಲಿ ಮತ್ತೆ ಅದು ಮಾಡೋದಲ್ಲೇ ಪ್ರಯತ್ನ ಪಡೋದು. ಇಲ್ಲದೇ ಹೇಳ್ತಾ ಇರೋದು, ನಿಮ್ಮ ಪ್ರಯತ್ನವನ್ನು ಯಾವುದೋ ಈ ಪರಿಶುದ್ಧತೆಯನ್ನು ಹೊಂದುವುದಕ್ಕಿಂತ ಪ್ರಯತ್ನ ಈ ಒಂದು ದಿವಸದಲ್ಲಿ ಮುಗಿಯಲ್ಲ, ಸಾಯತಂಗನೂ ಇದು ನಡೀತಾ ಇರುತ್ತೆ. ಹಿಂಗೆ ಯಾರು ಪ್ರಯತ್ನ ಪಡ್ತಾರೋ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ದೇವರ ಚಿತ್ತವೇನೆಂದರೆ ಅದೇ ರೀತಿಯಲ್ಲಿ ಶುದ್ಧರಾಗಿ ಜೀವಿಸ್ತಾರೆ, ಅದೇ ರೀತಿಯಲ್ಲಿ ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವಂತ ವ್ಯಕ್ತಿಗಳಾಗಿರ್ತಾರೆ. ಅದರಿಂದ ನಾನು ಪರಿಶುದ್ಧ ಜನಾಂಗವಾಗಿನೇ ನಮ್ಮನ್ನೇ ಆಯ್ಕೆ ಮಾಡಲಿಕ್ಕೆ ದೇವರಿಗೆ ತುಂಬಾ ಈಸಿ ಆಗುತ್ತೆ. ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ, ಪರಿಶುದ್ಧತೆ ಇಲ್ಲದೆ, ದಿ ಇಂಪಾರ್ಟೆನ್ಸ್ ಆಫ್ ಹೋಲಿನೆಸ್, ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂದೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ. ತುಂಬಾ ದೊಡ್ಡದೊಂದು ಡ್ಯೂಟಿ ಇಲ್ಲಿ ಹೇಳ್ತಾರೆ. ವಿಶ್ವಾಸಿಗಳಾಗಿರುವ ನಾವು ಎಷ್ಟೋ ಜನನ ನಾವು ನೋಡಿ, ನಮ್ಮ ಸಭೆಗಳಿರ್ಬೋದು, ಎಲ್ಲಿ ಬೇರೆ ಎಲ್ಲೋ ಕಡೆ ಆದ್ರೂ ಕೂಡ ಏನಾಗುತ್ತೆ, ಎಲ್ಲೋ ಒಬ್ಬ ವ್ಯಕ್ತಿ ಇರ್ತಾರೆ, ಅದು ಇಡೀ ಸಭೆಯನ್ನು ಸಮಾಧಾನ ಕೊಡುವಂತ ವಿಷಯ. ಇಲ್ಲಿ ನೋಡಿ, ದೇವರ ಆ ಪರಿಶುದ್ಧತೆಯಲ್ಲಿ ನಾವು ಜೀವಿಸಬೇಕಾದ್ರೆ ಇಂಪಾರ್ಟೆನ್ಸ್ ಅಂತ ಹೇಳಿದ್ರೆ, ಯಾವನಾದ್ರೂ ದೇವ ಕೃಪೆಗೆ ತಪ್ಪಿ ಹಿಂಜರಿದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ನೋಡ್ಕೊಬೇಕಾಗಿರೋದು ಜವಾಬ್ದಾರಿ ಯಾರಿಗೆ ಹೇಳಿ? ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿನೂ ದೇವರ ಪರಿಶುದ್ಧತೆ, ಪವಿತ್ರತೆ, ಆ ಶುದ್ಧತೆಯನ್ನು ಹೃದಯ ಆಲೋಚನೆಗಳಲ್ಲಿ, ಕಣ್ಣುಗಳಲ್ಲಿ, ಅದೇ ರೀತಿಯಲ್ಲಿ ನಾವು ಮಾಡುವಂಥ ಕಾರ್ಯಗಳಲ್ಲಿ ಕಾಪಾಡಿದರೆ ಅಂಥವರಿಗೆ ಮಾತ್ರ ಸಾಧ್ಯ ಆಗ್ತಾ ಇರೋದು ಈ ಈ ವಿಷ ಇರುವಂತ ಈ ಬೇರು ಬೆಳೆಯದಲ್ಲೇ ಸಭೆಯನ್ನು ಕಾಪಾಡಲಿಕ್ಕೆ. ಅದೇ ರೀತಿಯಾಗಿ 16ನೇ ವಾಕ್ಯದಲ್ಲಿ ಒಂದು ವಿಷಯ ಇದೆ, ಯಾವ ಜಾರನಾಗಲಿ ಏಸಾವನಂದ, ನಿಮಗೆಲ್ಲ ಗೊತ್ತು ಏಸಾವನದ ವಿಷಯ ಅಂತ, ಸಮಯ ಗಂಭೀರದಿಂದ ನಾನು ಅಲ್ಲಿ ತಗಲ್ತಾ ಇಲ್ಲ. ಯಾವ ಜಾರನಾಗಲಿ, ಯಾವುದು ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ, ಯಾವ ಜಾರನಾಗಲಿ ಏಸಾವನಂದೇ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ, ಏಸಾವನಂದೇ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಪ್ರತಿಯೊಂದು ವಿಶ್ವಾಸಿಗೆನು ಆ ಪವಿತ್ರನಾಗಿರುವಂಥ ದೇವರ ಕರೆದಂತ ಆ ಪವಿತ್ರತೆಯನ್ನು ನಮ್ಮಲ್ಲಿ ಕಾಪಾಡುವಂಥದ್ದು, ಆ ಪವಿತ್ರಾತ್ಮನ ಶ್ರೇಷ್ಠವಾಗಿರೋದಂಥ ಪ್ರಭಾವವನ್ನು ಬೆಳಕನ್ನು ನಮ್ಮಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಕೇಳುವಂಥ ಮಾತಿದು.
ಯಾವ ಜಾರನಾಗಲಿ ಏಸಾವನಂತೆ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯನ್ನು ನೋಡಿಕೊಳ್ಳಿರಿ. ಆ ಏಸಾವನು ಏನ್ ಮಾಡಿದೆ ಅಂತ ಹೇಳ್ತಾ ಇರೋದು, ಒಂದೇ ಒಂದು ಊಟಕ್ಕೋಸ್ಕರ. ಬೇರೆ ನೋಡಿ ಎಷ್ಟು ಚೆನ್ನಾಗಿರೋದೊಂದು ಪ್ಯಾರಬಲಲ್ಲಿ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದೇ ಒಂದು ಊಟಕ್ಕೆ ಅಂತ ಹೇಳುವಾಗ ಸ್ವಂತ ಹೊಟ್ಟೆಗೋಸ್ಕರ, ಪ್ರಾಪಂಚಿಕ ನಾವು ಹೇಳೋದು ಹೊಟ್ಟೆಗೋಸ್ಕರ, ಇಲ್ಲಾಂದ್ರೆ ದುಡಿಮೆಗೋಸ್ಕರ, ಇಲ್ಲಾಂದ್ರೆ ಆಸ್ತಿ ಅಂತಸ್ತು ಹೆಚ್ಚು ಮಾಡ್ಲಿಕ್ಕೋಸ್ಕರ, ಇಲ್ಲಾಂದ್ರೆ ಪ್ರಾಪಂಚಿಕವಾಗಿ ಬೇರೆ ಯಾವುದು ವಿಷಯಗಳ ಕಾಸನು ಪ್ರಾಪಂಚಿಕವಾಗಿರೋದ್ರಿಂದ ಯಾವ ವಿಷಯ ಹಿಂದೇನು ಹೋಗುವಂತ ಒಂದು ವ್ಯಕ್ತಿಯನ್ನೇ ಇಲ್ಲಿ ಏಸಾವನ ಅಂದೇ ಪ್ರಾಪಂಚಿಕನಾಗಿರುವಂತ ವ್ಯಕ್ತಿಯಾಗಿ ದೇವರ ವಾಕ್ಯ ಹೇಳ್ತಾ ಇರೋದು. ಪ್ರಾಪಂಚಿಕವಾಗಿ ದೇವರಿಗೆ ಮುಖ್ಯ ಸ್ಥಾನ ಕೊಡದಲ್ಲೇ ಬೇರೆ ಯಾವುದು ಹಿಂದೆ ಹೋಗ್ತಾರ ವಿಶ್ವಾಸಿಯು ಯಾರ ತರ ಏಸಾವನಂತ ಅಂದೇ ಪ್ರಾಪಂಚಿಕನೋ. ಅಲ್ಲಿ ನೋಡಿ ಒಂದು ವಿಷಯ ಅಂತ ಹೇಳಿದ್ರೆ, ಆ ಏಸಾವನು ತನ್ನ ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲ ಹಕ್ಕನ್ನು ಕೊಟ್ಟು ಬಿಟ್ಟನು. ಯಾರಿಗೆ? ಯಾಕೋಬನಿಗೆ. ಆಕ್ಚುಲಿ ದೇವರು ಅವನಿಗೆ ಮೊದಲನೇ ಪುತ್ರನಾಗಿ ಬರಬೇಕು ಅನ್ನೋ ಉದ್ದೇಶದಲ್ಲಿರುವಾಗ ಅದನ್ನೇ ಏನ್ ಮಾಡಿದೆ, ಪ್ರಾಪಂಚಿಕನಾಗಿ ಜೀವಿಸಿ. ಪ್ರಿಯರೇ, ಇವತ್ತು ವಿಶ್ವಾಸಿಗಳಾಗಿರೋ ನಮಗೆ ನಾವು ಹೇಳಬೇಕಾಗಿರೋದು, ಕೇಳಿಸ್ಕೊಳ್ಬೇಕಾಗಿರೋದು ಮಾತಿನಲ್ಲಿ ಇರುವಂತ ಒಂದು ವಿಷಯ ಏನಂತ ಹೇಳಿದ್ರೆ, ಈ ಏಸಾವನಂತೆ ಒಂದೊತ್ತು ಊಟಕ್ಕೋಸ್ಕರ, ಇಲ್ಲ ಒಂದೊತ್ತು ಬೇರೆ ಯಾವುದೋ ಒಂದು ವಿಷಯಕ್ಕೆ, ಇಲ್ಲಾಂದ್ರೆ ನಮ್ಮ ಆಸ್ತಿ ಅಂತಸ್ಗೋಸ್ಕರ, ಇಲ್ಲ ನನ್ನ ಕೆಲ್ಸಕ್ಕೋಸ್ಕರ, ಇಲ್ಲಾಂದ್ರೆ ನನ್ನ ಫ್ಯಾಮಿಲಿಗೋಸ್ಕರ, ಇಲ್ಲಾಂದ್ರೆ ನಮ್ಮ ಸಭೆಗೋಸ್ಕರ, ಯಾವುದೊಂದು ವಿಷಯ ಆಗಿರ್ಲಿ ಅನಿಯೋಗ್ಯವಾಗಿರೋದಂದ, ನಮಗೆ ಯಾವ ರೀತಿಯಲ್ಲಿನೂ ಯೋಗ್ಯತೆ ಇಲ್ಲದಂತ ಇಲ್ಲಾಂದ್ರೆ ದೇವರ ವಿಶ್ವಾಸಿಗಳಿಗೆ ಅದು ಅನುಗುಣವಾಗದಲ್ಲಿ ಇರುವಂತ ಒಂದು ವಿಷಯಕ್ಕೋಸ್ಕರ ನಮ್ಮ ಒಂದೇ ಒಂದು ಸಮಯ ಕೂಡ ಆ ಕಡೆ ತಿರುಗಿದ್ರೆ, ಅಲ್ಲಿ ಹೇಳ್ತಾ ಇರೋದು ಆ ಏಸಾವನ ತರ ಒಂದೇ ಒಂದು, ಇಲ್ಲದ್ರೆ ಯಾವುದೋ ಒಂದು. ಇಲ್ಲಿ ನೋಡಿ, ಅದರಿಂದ ಈ ರೀತಿಯಲ್ಲಿ ವಿಶ್ವಾಸಿಗಳ ಜೀವನದಲ್ಲಿ, ವಿಶ್ವಾಸಿಗಳೇ ಸ್ನಾನ ಇದೆ, ರಕ್ಷಣೆ ಇದೆ, ಎಲ್ಲಾ ವಿಷಯಗಳು ಇದೆ, ದೇವರ ಎಲ್ಲಾ ವಿಷಯದಲ್ಲಿ ಇದ್ರೂ ಕೂಡ ಅವನ ಹೃದಯ ವಿಚಾರಗಳನ್ನು, ಇಲ್ಲಾಂದ್ರೆ ಹೃದಯದ ಆಲೋಚನೆಗಳನ್ನು, ಅದೊಂದು ಸಿಟ್ಟಲ್ಲಿ ಆಗಲಿ ಕೋಪದಲ್ಲಿ ಬಾಯಲ್ಲಿ ಬರುವಂತ ಮಾತುಗಳಾದ್ರೂ ಕೂಡ, ಕಣ್ಣಲ್ಲಿ ನೋಡುವಂತ ನೋಟಗಳಾದ್ರೂ ಕೂಡ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ, ದೇವರ ಪರಿಶುದ್ಧತೆಗೆ ವಿರುದ್ಧವಾಗಿದ್ದರೆ ಅವನು ಯಾರಂದೇ? ಏಸಾವನು ಒಳ್ಳೆ ವ್ಯಕ್ತಿ, ದೇವರ ಆಯ್ಕೆ ಮಾಡಿದಂತ ವ್ಯಕ್ತಿ. ಏಸಾವನಂತೆ ಪ್ರಾಪಂಚಿಕನಾಗಿರ್ತಾನೆ. ಅವನಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಮಲಾಕಿಯ ಆ ಪ್ರವಾದನ ಗ್ರಂಥದಲ್ಲಿ 1ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದಲ್ಲಿ, ಆದರೆ ನಾನು ಯಾಕೋಬನನ್ನು ಪ್ರೀತಿಸಿ ಏಸಾವನನ್ನು ದ್ವೇಷಿಸಿ ಅವನ ಬೆಟ್ಟಗಳನ್ನು ಹಾಳು ಮಾಡಿ ಅವನ ಸ್ವಾಸ್ಥ್ಯವನ್ನು ಕಾಡು ನರಿಗಳ ಪಾಲು ಮಾಡಿದಷ್ಟೇ. ಇದು ಯೆಹೋವನ ನುಡಿ. ಅದಾದ್ಮೇಲೆ 3ನೇ 4ನೇ 5ನೇ ವಾಕ್ಯಗಳು ಓದುವಾಗ ನಿಮಗೆ ಸಮಯ ಸಿಕ್ಕುವಾಗ ನೀವು ಓದಿ ಏನಾಗಿದೆ ಆಮೇಲೆ ಅಂತ. ಇಲ್ಲಿ ಇದೇ ರೀತಿಯಲ್ಲಿ ಪ್ರಿಯರೇ, ವಿಶ್ವಾಸದಲ್ಲಿ, ನಂಬಿಕೆಯಲ್ಲಿ ಬಂದಿರೋ ವ್ಯಕ್ತಿಗಳು ಪ್ರಾಪಂಚಿಕವಾಗಿರೋದು ಯಾವುದೋ ಒಂದು ವಿಷಯಕ್ಕೋಸ್ಕರವನ್ನು ದೇವರಿಂದ ದೂರ ಮಾಡಿ, ಅಂದ್ರೆ ಬೇರೆ ಯಾರಿಗೇನು ವಿಷಯ ಗೊತ್ತಾಗಲ್ಲ, ಇವರಿಗೆ ಮಾತ್ರ ವಿಷಯ ಗೊತ್ತಿರುತ್ತೆ, ಆದ್ರೆ ದೇವರಿಗೆ ಗೊತ್ತಿಲ್ಲದಲ್ಲಿ ಯಾವ ವಿಷಯ ಇಲ್ಲ ಮಾಡಿ ಪ್ರಾಪಂಚಿಕವಾಗಿರೋ ಯಾವುದು ವಿಷಯಕ್ಕಾಗಲಿ ನಮ್ಮ ಮನಸ್ಸು ಒಂಚೂರು ಹಿಂಜಾರಿದ್ರೆ, ಇದೇ ಏಸಾವನಿಗೆ ಈ ಯೆಹೋವನ ನುಡಿ ಏನಾಗಿತ್ತು ಅದೇ ರೀತಿಯಲ್ಲಿನೇ 4ನೇ ವಾಕ್ಯದಲ್ಲಿ ಇದೆ. ಅವನಿಗೆ ಏನಾಗಿದೆ, ಅವನಿಗೆ ಯಾವ ರೀತಿಯಲ್ಲಿ ಅಂತ ಅದೇ ಗತಿಯನ್ನು ಜೀವಿತ ಕಾಲ ಪೂರ್ತಿ. ಏಸಾವನ ಅದಾದ್ಮೇಲೆ ಅವ್ರ ತಂದೆ ಹತ್ರ ಬಂದ್ಬಿಟ್ಟು ಬೇಡ್ಕೊಂಡ, ಇನ್ನೋದು ಯಾವ್ದಾದ್ರು ಒಂದು ಕೂಡ ನನಗೆ ಕೊಡ್ಲಿಕ್ಕಿಲ್ವಾ ಅಂದ. ಅವನ ಆ ವಿಷಯದಲ್ಲಿ ಪ್ರಾಪಂಚಿಕ ಮನುಷ್ಯನಾಗಿ ಜೀವಿಸಿರುವಾಗ ಎಷ್ಟು ಕೊನೆಗೆ ಅಳ್ತರು, ಎಷ್ಟು ಹಿಂಸೆ ಪಟ್ರು, ಎಷ್ಟು ಪಶ್ಚಾತ್ತಾಪ ಪಟ್ರು, ಮತ್ತೆ ಒಂದು ಸೇರಿ ಆ ಚೊಚ್ಚಲತನ ಅವನಿಗೆ ಸಿಕ್ಕಲಿಲ್ಲ. ಅದೇ ರೀತಿಯಲ್ಲಿ ಈ ದೇವರ ಮಕ್ಕಳಾಗಿರುವಂತ ಪರಿಶುದ್ಧರಾಗಿ ಜೀವಿಸಬೇಕಾಗಿರೋ ವ್ಯಕ್ತಿಗಳು ತನ್ನ ಜೀವನದಲ್ಲಿ ತಪ್ಪು ಮಾಡಿ ದೇವರ ಕಡೆಗೆ ತಿರುಗದಲ್ಲಿ ಪಶ್ಚಾತ್ತಾಪ ಪಟದಲ್ಲಿ ಜೀವಿಸುವಾಗ ಪ್ರಿಯರ ನಮ್ಮೆಲ್ಲ ಜೀವನದಲ್ಲಿನೂ ಈ ಏಸಾವನ ಗತಿಯನ್ನೇ ಬರೋದು. ಆದ್ರಿಂದ ನಾಗದಷ್ಟು ನಮ್ಮ ಜೀವನದಲ್ಲಿ ದೇವರ ಮುಂದೆ, ಮನುಷ್ಯರ ಮುಂದೆ ಬಿಟ್ಟಾಕಿ ದೇವರ ಮುಂದೆ ಪರಿಶುದ್ಧ ಹೃದಯದಿಂದ, ಪರಿಶುದ್ಧ ಆತ್ಮನಿಂದ, ದೇವರ ಪರಿಶುದ್ಧನು, ಪುತ್ರನ ಪರಿಶುದ್ಧನಾಗಿರೋದು,
ಪವಿತ್ರಾತ್ಮನ ಪರಿಶುದ್ಧನಾಗಿದೆ. ಇವರು 3 ಜನವನ್ನು ನಂಬಿರುವಂತ, 3 ಜನರನ್ನು ಸಹಾಯ ಪಡ್ಕೊಂಡಿರೋದ್ರಿಂದ ಈ ದೇವರ ವಾಕ್ಯದ ಅಡಿಯಲ್ಲಿ ಜೀವಿಸುವಂತ ವ್ಯಕ್ತಿಗಳಾಗಿ ಮುಂದಿನ ದಿವಸಗಳಲ್ಲಿ ಪರಿಶುದ್ಧರಾಗಿ ಜೀವಿಸುವ ಹಾಗೆ ನನ್ನನ್ನು, ನಿಮ್ಮನ್ನು ಎಲ್ಲವರನ್ನು ದೇವರು ಆಶೀರ್ವದಿಸಲಿ.